ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಹೋಗಿ ಯೂಟ್ಯೂಬ್ ಸ್ಟುಡಿಯೋ ನೋಡಿದೆ ಯಾವ ಥರ ಕ್ವಶನ್ಸ್ ಕೇಳ್ತಿದ್ದಾರೆ, ನನ್ನ ಚಾನಲ್ ಹೆಂಗೆ ರಿಲೇಟ್ ಆಗುತ್ತೆ ಆ ಕ್ವಶನ್ಸ್ಗೆ ಅಂತ. ತುಂಬ ಜನ ಕಾರ್ಪೊರೇಟ್ ಜಾಬ್ ರಿಯಾಲಿಟೀಸ್, ಕಾರ್ಪೊರೇಟ್ ಲೈಫ್ ಇನ್ ಬ್ಯಾಂಗ್ಳೂರ್ ಅಂತ ತುಂಬ ಜನ ಹುಡುಕ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ 6 ಇಯರ್ಸಿಂದ ಐ ಮೀನ್ ಕಾರ್ಪೊರೇಟ್, ಐ ಥಿಂಕ್ ನಾನು ರೈಟ್ ಪರ್ಸನ್ ಅನ್ಸುತ್ತೆ ಅದ್ರ ಬಗ್ಗೆ ಆನ್ಸರ್ ಮಾಡೋಕ್ಕೆ. ಸೊ ಹೌ ಟು ಗಿವ್ ಅ ಕ್ವಿಕ್ ವಾಕ್ ಥ್ರೂ ಆಫ್ ಮೈ ಕಾರ್ಪೊರೇಟ್ ಲೈಫ್. ಇದು ನನ್ನ ಇಂಟ್ರೋ ವಿಡಿಯೋಲ ಹೇಳಿದ್ದೀನಿ. ನಾನು ಒಂದು ಇಂಟ್ರೋ ವಿಡಿಯೋ ಮಾಡಿದ್ದೀನಿ, ಲಾಂಗ್ ಫಾರ್ಮ್ಯಾಟ್. ಅದು ನನ್ನ ಫಸ್ಟ್ ವಿಡಿಯೋ. ನಾನು ಹೇಗೆ ಕಾರ್ಪೊರೇಟ್ ಲೈಫ್ ಹೇಗೆ ಸ್ಟಾರ್ಟ್ ಮಾಡಿದೆ ಅಥವಾ ಕಾರ್ಪೊರೇಟ್ ಜಾಬ್ಸ್ ಹೇಗೆ ಶುರು ಮಾಡಿದೆ, ಹೇಗೆ ಬೆಳ್ಕೊಳ್ತಾ ಬಂದೆ ಅದರಲ್ಲಿ ಅಂತ ಆ ವಿಡಿಯೋ ನೋಡ್ಬೋದು. ಬಟ್ ಇಲ್ಲಿ ಒಂದು ಕ್ವಿಕ್ಕಾಗಿ ಅದನ್ನ ಕವರ್ ಮಾಡಿಬಿಡ್ತೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ. ಸೊ ನನ್ನ ಹೆಸರು ರಮ್ಯಾ. ನಾನಿವಾಗ ಪ್ರಾಡಕ್ಟ್ ಮಾರ್ಕೆಟರ್ ಆಗಿ ಒನ್ ಆಫ್ ದಿ US ಬೇಸ್ಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಇಟ್ ಇಸ್ ಬ್ಯಾಂಗ್ಳೂರಲ್ಲಿದೆ, ಬಟ್ ಇಟ್ ಇಸ್ ದ ಪ್ರಾಡಕ್ಟ್ ಇಸ್ ಕೇಟ್ರಿಂಗ್ ಮೇನ್ಲಿ ಟು ದ US. ಅಲ್ಲೂ ಕೂಡ ಬ್ರಾಂಚ್ ಇದೆ ನಮ್ಮದು. ಅದು ನನ್ನ ಇವಾಗ ನನ್ನ 5ನೇ ವರ್ಷದ ಕೆರಿಯರಲ್ಲಿ ನಾನು ಪ್ರಾಡಕ್ಟ್ ಮಾರ್ಕೆಟರ್ ಆಗಿರೋದು. ನಾನು ಹೇಗೆ ಕೆರಿಯರ್ ಶುರು ಮಾಡಿದೆ ಅಂತ ಹೇಳಿದ್ರೆ, ನಾನು 21 ಇಯರ್ಸ್ ಇದ್ದಾಗ 2019 ನನ್ನ ಫಸ್ಟ್ ಜಾಬ್ ಶುರು ಮಾಡಿದ್ದು ಆ್ಯಸ್ ಅ ಡೆಸ್ಕ್ಟಾಪ್ ಇಂಜಿನಿಯರ್ ಅನ್ಸುತ್ತೆ. ಡೆಸ್ಕ್ಟಾಪ್ ಇಂಜಿನಿಯರ್ ಆಗಿ ITC ನನ್ನ ಜಾಬ್ ಶುರು ಮಾಡಿದ್ದು. ನಾನು ಅಲ್ಲಿ 6 ತಿಂಗಳು ಕೆಲಸ ಮಾಡಿದೆ. ಆಗ 6 ತಿಂಗಳಾದಮೇಲೆ ರಿಸೆಷನ್ ಥರ, ಮೇ ಬಿ ಇಟ್ಸ್ ನಾಟ್ ಅ ರಿಸೆಷನ್, ಪ್ರಾಜೆಕ್ಟ್ ಮುಗೀತು ಅಂತ ಹೇಳಿ ಜೂನಿಯರ್ಸ್ನ ತೆಗೆದು ಬರೀ ಸೀನಿಯರ್ಸ್ನ ರಿಟೈನ್ ಮಾಡಿಕೊಂಡ್ರು. ಜೂನಿಯರ್ಸಲ್ಲಿ ಒಬ್ಬೊಬ್ಬರು ಇಟ್ಕೊಂಡಿರಲಿಲ್ಲ ಜೂನಿಯರ್ಸ್, ಬರೀ ಸೀನಿಯರ್ಸ್ ಮತ್ತು ರಿಟರ್ನ್ ಜೂನಿಯರ್ಸ್ನೆಲ್ಲ ಫೈರ್ ಮಾಡಿದ್ರು ವಿತಿನ್ 6 ಮಂತ್ಸ್. ಇಟ್ಸ್ ಯೂಜ್ ದೊಡ್ಡ ಕಂಪನಿ ITC ಇನ್ಫೋಟೆಕ್ ಬಾಣಸ್ವಾಡಿಯಲ್ಲಿರೋದು. ಅದಾದಮೇಲೆ 6 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇತ್ತು ಜೂನಿಯರ್ ಡೆಸ್ಕ್ಟಾಪ್ ಇಂಜಿನಿಯರ್ ಆಗಿ. ಅದಕ್ಕೆ ನನಗೆ ಈಸಿಯಾಗಿ ವಿತಿನ್ ಅ ಮಂತ್ ನನಗೆ ನೆಟ್ವರ್ಕ್ ಇಂಜಿನಿಯರ್ ಆಗಿ ಸ್ಟಾರ್ಟಪ್ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಅದು 2019 ಇನ್ ದ ಮಂತ್ ಆಫ್ ಆಗಸ್ಟ್. ಸೊ ನಾನು ಸೌತ್ ಬ್ಯಾಂಗ್ಳೂರಲ್ಲಿರೋದ್ರಿಂದ ನಾರ್ತ್ ಬ್ಯಾಂಗ್ಳೂರಲ್ಲಿ ಕೆಲಸ ಸಿಕ್ಕಿತ್ತು. ಇಟ್ಸ್ ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ದೂರ. ಬೆಂಗಳೂರಲ್ಲಿ 10 ಕಿಲೋಮೀಟರ್ ಹೋಗೋದೇ ದೊಡ್ಡ ವಿಷಯ. ಸೊ 30 ಕಿಲೋಮೀಟರ್ಸ್ ಆದ್ದರಿಂದ ನಾನು ರಿಲೋಕೇಟ್ ಮಾಡೋ ಪರಿಸ್ಥಿತಿ ಬಂತು. ಮಾನ್ಯತಾ ಟೆಕ್ ಪಾರ್ಕಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ನಾನು. ದಿಸ್ ಇಸ್ ಆಲ್ಸೋ ಅ ಟೆಕ್ ಸ್ಟಾರ್ಟಪ್. ಅಲ್ಲಿ ನೆಟ್ವರ್ಕ್ ಇಂಜಿನಿಯರಿಂಗ್ 1.5 ಇಯರ್ ಕೆಲಸ ಮಾಡುವಾಗ ಮಧ್ಯದಲ್ಲಿ 2 ಮಂತ್ಸಲ್ಲೇ ನನಗೆ ನಮ್ಮ CEO ಹೇಳಿದ್ರು, ನಾನು ಕೂಡ ಟ್ರೈನಿಂಗ್ ಕಾಂಟೆಂಟ್ ಆನ್ ಕೋರಾ, ವೈ ಡೋಂಟ್ ಯು ಟ್ರೈ ದ ಕಾಂಟೆಂಟ್ ಮಾರ್ಕೆಟಿಂಗ್ ಆನ್ ಲಿಂಕ್ಡ್ಇನ್ ಅಂತ. ಸೊ ಆ ಒಂದು ಮಾತು ನನ್ನ ಲೈಫೇ ಚೇಂಜ್ ಮಾಡಿಬಿಡ್ತು. ಅವ್ರ ಹೆಸರು ಕೂಡ ನಾನು ಡೆಫಿನೆಟ್ಲಿ ತೊಗೊಳ್ಬೇಕಾಗತ್ತೆ. ಇಸ್ ನೇಮ್ ಇಸ್ ಸಿಲ್ವೆಸ್ಟರ್. ಕಂಪ್ನಿ ಬೇಡ, ಬಟ್ ಅವ್ರ ಹೆಸರು ಸಿಲ್ವೆಸ್ಟರ್ ಅಂತ. ನನಗೆ ನಾನು 10 ಇಯರ್ಸ್ ದೊಡ್ಡವರು ಅಷ್ಟೇ. ನಾನು ವರ್ಕ್ ಮಾಡಿರೋ ಎಲ್ಲ ಫೌಂಡರ್ಸ್, ಎಲ್ಲ ಯಂಗ್ ಫೌಂಡರ್ಸ್, ಮೋಸ್ಟ್ ಆಫ್ ದಮ್ ಆರ್ ಯಂಗ್ ಫೌಂಡರ್ಸ್. ತುಂಬ ಚೆನ್ನಾಗಿ ಕಂಪನೀಸ್ ನಡೆಸ್ತಾರೆ ಮತ್ತು ಅರ್ಥ ಮಾಡ್ಕೊಳ್ತಾರೆ ಅವರ ಟೀಮ್ನ ಅಂತ ನನಗನ್ಸುತ್ತೆ. ಅವರು ಹೇಳಿದ ಒಂದು ಮಾತು, ಅವರು ಲಿಂಕ್ಡ್ಇನ್ ನೀವು ಕಾಂಟೆಂಟ್ ಮಾರ್ಕೆಟಿಂಗ್ ಮಾಡ್ತಿದ್ದೆ, ವೆಬ್ಸೈಟ್ ನೋಡ್ಕೊತಿದ್ದೆ, ಸ್ವಲ್ಪ ಲೀಡ್ ಜನರೇಷನ್ ಮಾಡಿದೆ. ಅವಾಗ ನಾನು ಇಮೇಲ್ ಮಾರ್ಕೆಟಿಂಗ್, ಲಿಂಕ್ಡ್ಇನ್ ಔಟ್ರೀಚ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದು. ಇಟ್ ವಾಸ್ ಅ ರಿಯಲಿ ಗುಡ್ ಥಿಂಗ್ ಫಾರ್ ಮೀ. ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪೋಜರ್ ಸಿಗ್ತಾ ಹೋಗ್ತು. ಆ ಎಕ್ಸ್ಪೋಜರ್ ಜೊತೆಗೆ ನಾನು ಆ್ಯಕ್ಚುಲಿ ಕೆಲಸ ಮಾಡ್ತಿದ್ದೆ ವಿತೌಟ್ ಲರ್ನಿಂಗ್ ಎನಿ ಏನಂತ ಹೇಳ್ತಾರೆ, ಜಸ್ಟ್ ಲರ್ನಿಂಗ್ ಥ್ರೂ ಮೈ ಜಾಬ್ ಮತ್ತು ಕೆಲಸ ಮಾಡ್ತಿದ್ದೆ. ಜೊತೆಗೆ ನೆಟ್ವರ್ಕ್ ಇಂಜಿನಿಯರ್ ಕೂಡ ಇರ್ತಿತ್ತು. ಬಟ್ ಅದು ಅಷ್ಟು ಏನಂತ ಹೇಳ್ತಾರೆ, ತುಂಬ ಸೀರಿಯಸ್, ತುಂಬ ಟೈಮ್ ತೊಗೊತಾ ಇರಲಿಲ್ಲ. ಏನಾದರೂ ಅಲರ್ಟ್ ಬಂದರೆ ಇಮೇಲ್ ಮಾಡೋದು ಕ್ಲೈಂಟಿಗೆ ಅಷ್ಟೇ ಇರ್ತಿತ್ತು. ಮಿಕ್ಕಿ ಟೈಮಲ್ಲಿ ಅದು ಜಸ್ಟ್ ಫೋಕಸಿಂಗ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್. ಅದಾದಮೇಲೆ ನನಗೆ ನಾನು ಕೋರ್ಸಸ್ ಮಾಡಿಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ಸ್ವಿಚ್ ಆಗೋಣ ಅಂತ ಹೇಳಿ ಕೇಳಿದೆ. ಅವರು ಇಲ್ಲ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ಸ್ವಿಚ್ ಮಾಡಿಕೊಂಡೆ. ವಿತಿನ್ 5 ಮಂತ್ಸ್, ವಿತಿನ್ 3-4 ಮಂತ್ಸ್ ನನಗೆ ಇಂಟರ್ನ್ಶಿಪ್ ಸಿಕ್ಕೇ ಬಿಡ್ತು. ಕೋವಿಡ್ ಟೈಮು 2021 ಅದು. ಆ ಇಂಟರ್ನ್ಶಿಪ್ಗಳು ಮುಗಿಸ್ಕೊಂಡು ಜಾಬಿಗೂ ಜಾಯ್ನ್ ಆಗಿಬಿಟ್ಟೆ ಏಜೆನ್ಸಿಯಲ್ಲಿ, ಮಾರ್ಕೆಟಿಂಗ್ ಏಜೆನ್ಸಿಯಲ್ಲಿ. ಅಲ್ಲಿ ನಾನು ತುಂಬ ಕಲಿತೆ. ಅಲ್ಲಿ ಡಿಫ್ರೆಂಟ್ ಸೆಟ್ ಆಫ್ ಬಿಸ್ನೆಸಸ್, 70-80% B2B ಟೆಕ್ ಬಿಸ್ನೆಸಸ್ ಆದರೆ 20% ಮಿಕ್ಕಿ 30% B2C ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್ಗಳಿಗೆ ಮಾರ್ಕೆಟಿಂಗ್ ಮಾಡಿದೆ ನಾನು. ಪಿಚ್ ಮಾಡೋದ್ರಿಂದ ಹಿಡ್ದು ಕ್ಲೈಂಟ್ ಪಿಚ್ ಮಾಡೋದ್ರಿಂದ ಹಿಡ್ದು ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ನ ಎಕ್ಸಿಕ್ಯೂಟ್ ಮಾಡೋದು, ಟೀಮ್ ಹ್ಯಾಂಡ್ಲಿಂಗ್ ಮಾಡೋದು. ನನ್ನ ಅಂಡರಲ್ಲಿ 2 ಡಿಜಿಟಲ್ ಮಾರ್ಕೆಟರ್ಸ್ ಮತ್ತು ಕಾಂಟೆಂಟ್ ರೈಟರ್ಸ್, ಡಿಸೈನರ್ಸ್ ಎಲ್ಲ ಇರೋರು. ಸೊ ಅವರಿಗೆಲ್ಲ ನಾನು ಅವರಿಂದ ಕೆಲಸ ತೆಗಿಬೇಕಿತ್ತು. ಸೊ ಮ್ಯಾನೇಜ್ಮೆಂಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು. ಅದು ಏಜ್ ಆಫ್ 24 or 25 ಆ ಟೈಮಲ್ಲಿ.
ಅಲ್ಲಿ ಕೆಲಸ ಆದಮೇಲೆ ನನಗೆ ಪ್ರಾಡಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡೋ ಆಸೆ ಹುಟ್ಕೊಂತು. ಅಲ್ಲಿ ನಾನು ಅವ್ರದ್ದೊಂದು ಪ್ರಾಡಕ್ಟ್ ಇತ್ತು, ಅದಕ್ಕೊಂದು 3 to 4 months ಕೆಲಸ ಮಾಡಿದೆ. ನನಗೆ ಗೊತ್ತಾಯಿತು ಪ್ರಾಡಕ್ಟ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಕ್ಲೈಂಟ್ ಅಥವಾ ಸರ್ವಿಸ್ಗಿಂತ ಪ್ರಾಡಕ್ಟ್ ಲೆವೆಲಲ್ಲಿ ಮಾರ್ಕೆಟಿಂಗ್ ಮಾಡೋದು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಪ್ರಾಡಕ್ಟ್ ಲೆವೆಲ್ ಕಂಪನೀಸ್ ಹೋಗುತ್ತೆ. ಒಂದು ಪ್ರಾಡಕ್ಟ್ ಲೆವೆಲ್ ಕಂಪನಿ ಸಿಕ್ತು ನನಗೆ, ಬಟ್ ಅಲ್ಲಿ ನಾನು 6 months ಮಾಡೋಕ್ಕಾಗಿಲ್ಲ. ಅವರು ಪ್ರಾಡಕ್ಟ್ ಅವರು ಡೆವಲಪ್ಮೆಂಟ್ ಮಾಡೋದಿಲ್ಲ. ಆ್ಯಕ್ಚುಲಿ ಅವ್ರದ್ದು ಮೇಜರ್ಲಿ ಸರ್ವಿಸ್ ಇತ್ತು. ಸೊ 6 months ಒಂದು ಎಕ್ಸ್ಟ್ರೀಮ್ ಪ್ರೆಷರ್ ಇತ್ತು. ನಾನೊಬ್ಬಳೆ 12 ಕ್ಲೈಂಟ್ನ ಹ್ಯಾಂಡಲ್ ಮಾಡ್ತಿದ್ದೆ, ನನಗೆ ಆಗೆಲ್ಲ ಆಗ್ತಿರ್ಲಿಲ್ಲ. ಮತ್ತು ಲೀಡರ್ಶಿಪ್ ಟೀಮು ಕೂಡ ಅಷ್ಟು ಸ್ಟೆಬಿಲಿಟಿ ಇರಲಿಲ್ಲ, ತುಂಬ ಇಗ್ನೋರೆಂಟ್ ಆಗಿದ್ರು, ತುಂಬ ಕಂಟ್ರೋಲಿಂಗ್ ಆಗಿದ್ರು ಅಂತ ಅನಿಸ್ತು ನನಗೆ. ಸೊ ಅದಾದಮೇಲೆ ಇಲ್ಲ, ನನ್ನ ಫ್ರೀಡಮ್ಗೆ ಧಕ್ಕೆ ಬರ್ತಿದೆ ಅಂತ ಗೊತ್ತಾಯಿತು. ಅದಾಗಿದ ತಕ್ಷಣ ಜಸ್ಟ್ ಕ್ವಿಟ್ ಮೈ ಜಾಬ್. ಅದಾದರೆ 7-8 ತಿಂಗಳು ಫ್ರೀಲಾನ್ಸಿಂಗ್ ಮಾಡಿದೆ. ದಟ್ಸ್ ದ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಟೇಕನ್. ಡೆಫಿನೆಟ್ಲಿ ನನ್ನ ಸೇವಿಂಗ್ಸ್ ಎಲ್ಲ ಹೋಯಿತು, ಬಟ್ ಆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು, ನನ್ನನ್ನು ಬೇರೆ ಲೆವೆಲ್ಗೆ ಕರ್ಕೊಂಡೋಯ್ತು. ಅದಾದಮೇಲೆ ನನಗೆ ಸಿಕ್ಕಿದ್ದಂಥ ಜಾಬ್ ದ ಬ್ರಿಲಿಯಂಟ್ ಥಿಂಗ್ ವಿಚ್ ಹ್ಯಾಪನ್ ಟು ಮೀ ಅಂತ ಅನ್ನಿಸ್ತು. ಆ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸಿಂದನೇ ಆ ಫ್ರೀಲಾನ್ಸಿಂಗ್ ಎಕ್ಸ್ಪೀರಿಯನ್ಸಿಂದನೇ ನನಗೆ ಜಾಬ್ ಸಿಕ್ತು. ಸೊ ಯೂಶಲಿ ನನ್ನ ಸ್ಟಾರ್ಟಪ್ಸಲ್ಲಿ ಮಾರ್ಕೆಟಿಂಗ್ ಏಜೆನ್ಸೀಸಲ್ಲಿ ಕೆಲಸ ಮಾಡ್ತಾ ಬಂದಿರೋದು. ಕಾರ್ಪೊರೇಟ್ ಅಂದರೆ ದ ಬಿಗ್ ಕಂಪನಿ ITC ಬಂದೆ. ಅದನ್ನು ಬಿಟ್ಟರೆ ಬೇರೆ ಮೇಜರ್ ಸ್ಟಾರ್ಟಪ್ಸಲ್ಲಿ ಕೆಲಸ ಮಾಡಿದ್ದೀನಿ. ಒಳ್ಳೆ ಎಕ್ಸ್ಪೋಷರ್ ಸಿಕ್ಕಿದೆ. ಸೊ ಐ ಥಿಂಕ್ ಐ ಆಮ್ ದ ರೈಟ್ ಪರ್ಸನ್ ಟು ಟಾಕ್ ಅಬೌಟ್ ಆನ್ಸರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್, ಕಾರ್ಪೊರೇಟ್ ಜಾಬ್ಸ್ ಇನ್ ಬ್ಯಾಂಗ್ಳೂರ್ ಅಥವಾ ಕಾರ್ಪೊರೇಟ್ ಜಾಬ್ ರಿಯಾಲಿಟೀಸ್ ಏನಿರುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಈ ವಿಡಿಯೋನ 2 ಭಾಗವಾಗಿ ಡಿವೈಡ್ ಮಾಡ್ತಿದ್ದೀನಿ. ದ ಫಸ್ಟ್ ಇಸ್ ಪಾಸಿಟಿವ್ ಥಿಂಗ್ಸ್ ಇನ್ ಕಾರ್ಪೊರೇಟ್ ಜಾಬ್ ರಿಯಾಲಿಟಿಯಲ್ಲಿ ನಾನು ಪಾಸಿಟಿವ್ ಥಿಂಗ್ಸ್ ಫಸ್ಟ್ ಹೇಳ್ತೀನಿ, ಅದಾದಮೇಲೆ ನೆಗೆಟಿವ್ ಥಿಂಗ್ಸ್ ಹೋಗೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಸಿಟಿವ್ ಥಿಂಗ್ ಇಸ್ ಸ್ಯಾಲರಿ. ನಾನು ಯಾಕೆ ಸ್ಯಾಲರಿ ಅಥವಾ ಮನಿ ಆಸ್ಪೆಕ್ಟ್ ಯಾವಾಗಲೂ ಫಸ್ಟ್ ತರ್ತೀನಿ ಅಂತ ಹೇಳ್ತೀನಿ ನೋಡಿ. ನಮ್ಮ ಪೇರೆಂಟ್ಸು 50-60 ವರ್ಷ ಇದ್ದಾಗ ದೇ ಆರ್ ಮೇಕಿಂಗ್ 50,000, 1 lakh, 2 lakhs ಓನ್ಲಿ ಇಫ್ ದೇ ಆರ್ ಇನ್ ಟು ಗೌರ್ಮೆಂಟ್ ಜಾಬ್ಸ್. ಗೌರ್ಮೆಂಟ್ ಜಾಬ್ಸಲ್ಲಿ ಇದ್ದರೆ ಮಾತ್ರ 50,000ದಿಂದ 1-2 ಲಕ್ಷವರೆಗೂ ದುಡ್ಕೊಳ್ತಿದ್ರು. ಅಥವಾ ಒಳ್ಳೆ ಐರಾಕಿಯಲ್ಲಿ ಮೇಲ್ ಇದ್ದರೆ, ದೇವರ ಟಾಪ್ ಆಫ್ ದಿ ಜಾಬ್ ಐರಾಕಿಯಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಅಷ್ಟು ಸ್ಯಾಲ್ರಿ ಬರ್ತಿತ್ತು. ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡೋರಿಗೆ ಡೆಫಿನೆಟ್ಲಿ ಬರಬೇಕು. ನಮ್ಮ ಇಂಡಿಯಾ 70-80% ಆಫ್ ಬಿಸ್ನೆಸ್ಸೇ ಮಾಡೋದು, ಎಂಪ್ಲಾಯ್ಮೆಂಟ್ ಇನ್ನೂ ಕಮ್ಮಿನೇ. ಅವರಿಗೆಲ್ಲ ಬಿಸ್ನೆಸ್ ಮನಿಗಳಿಗೆಲ್ಲ ಪ್ರಾಫಿಟ್ ಬಂದಿದೆ. ಅವ್ರು ಎರಡೂ ನೋಡಿರ್ತಾರೆ, ಪ್ರಾಫಿಟು ನೋಡಿರ್ತಾರೆ, ಲಾಸು ನೋಡಿರ್ತಾರೆ. ಸೊ ನಮ್ಮ ಪೇರೆಂಟ್ಸ್ನೆಲ್ಲ ನಾವು ನೋಡಿದಾಗ ಅಥವಾ ನಮ್ಮ ಹಿಂದಿನ ಜನ್ರೇಷನ್ ನಮ್ಮ ಪೇರೆಂಟ್ಸ್ ಜನ್ರೇಷನ್ಗಳು ಅಥವಾ ನಮ್ಮ ತಾತ ಜನ್ರೇಷನ್ಗಳು ನೋಡಿದಾಗ ಅವರುಗಳು ಇಷ್ಟು ದೊಡ್ಡ ಅಮೌಂಟು 50,000, 1 lakh, 2 lakhs rupees ಅರ್ಲಿ ಸ್ಟೇಜಲ್ಲಿ ನೋಡೇ ಇರಲಿಲ್ಲ. 20s ಅಲ್ಲಂತೂ ನೋಡೇ ಇರಲಿಲ್ಲ. ಅವರು ಆ್ಯಸ್ ಅ ಸ್ಯಾಲರಿ ನೋಡಿರಲಿಲ್ಲ. ನಾನು ಹೇಳ್ತಿರೋದು ನಾವುಗಳು ವಿತ್ 1 or 2 years ಆಫ್ ಎಕ್ಸ್ಪೀರಿಯನ್ಸ್ ನಮ್ಮ ಸ್ಯಾಲ್ರಿ ಅಥವಾ 1 ಲಕ್ಷವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಓನ್ಲಿ ಇನ್ ಕಾರ್ಪೊರೇಟ್ ಜಾಬ್ಸ್. ಸೊ ನೀವು ಟೆಕ್ಕಲ್ಲಿರಲಿ, ನಾನ್ ಟೆಕ್ಕಲ್ಲಿರಲಿ, ಟೆಕ್ಕಲ್ಲಿದ್ದರೆ ನಾನು ನೋಡಿರೋಂಗೆ ಕೋಟಿ ದುಡ್ದಿರೋರು ಇದ್ದಾರೆ, ವರ್ಷಕ್ಕೆ ಕೋಟಿ ಬರೋರು ಇದ್ದಾರೆ, ಲಕ್ಷ ಕೋಟಿವರೆಗೂ ಹೋಗಿದ್ದಾರೆ. 10 ಲಕ್ಷ ತಿಂಗಳ ಸಂಬಳ, 12 ಲಕ್ಷ ತಿಂಗಳ ಸಂಬಳ ಇರೋರು ಇದ್ದಾರೆ. ಅವರು 1 ಕೋಟಿವರೆಗೂ ಅವ್ರಿಗೆ LPA ಇರುತ್ತೆ, ಲ್ಯಾಕ್ಸ್ ಪರ್ ಆ್ಯನಮ್ ಇರುತ್ತೆ. ಮತ್ತು ಇಷ್ಟು 5 to 10 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು, 20s ಲೇಟ್ 20s ಇರೋರು ಅಥವಾ ಅರ್ಲಿ 30s ಇರೋರು ಇಷ್ಟು ದೊಡ್ಡ ಅಮೌಂಟನ್ನ ದುಡ್ಕೊತಾರೆ. ಎಸ್ಪೆಷಲಿ IT ಇದ್ದರೆ. ನಾನ್ IT ಇದ್ರೂ ಕೂಡ ಡಿಜಿಟಲ್ ಮಾರ್ಕೆಟಿಂಗ್, ಬಿಸ್ನೆಸ್ ಅನಾಲಿಸ್ಟ್, ಫಿನಾನ್ಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಫಿನಾನ್ಸ್ ಆಗಿರ್ಬೋದು, ಬಿಸ್ನೆಸ್ ಅನಾಲಿಸ್ಟ್ಗಳಿಗಿರ್ಬೋದು, ಡೇಟಾ ಸೈಂಟಿಸ್ಟ್ಗಳಾಗಿರ್ಬೋದು, ಡಿಜಿಟಲ್ ಮಾರ್ಕೆಟರ್ಸ್ ಆಗಿರ್ಬೋದು, ಅವ್ರುಗಳು ಕೂಡ ಅಥವಾ 1-2 ಲಕ್ಷ ಡೆಫಿನೆಟ್ಲಿ ವಿತ್ 3 to 5 years ಆಫ್ ಎಕ್ಸ್ಪೀರಿಯನ್ಸ್ ದುಡಿತಾ ಇದ್ದಾರೆ ಬಿಕಾಸ್ ಆಫ್ ದಿ ಕಾರ್ಪೊರೇಟ್ ಜಾಬ್ಸ್ ಇನ್ ಇಂಡಿಯಾ. ಇದಕ್ಕೆ ನಾವು ಟ್ಯಾಂಕ್ಸ್ ಹೇಳಬೇಕು. ಯಾರಿಗೆ ಟ್ಯಾಂಕ್ಸ್ ಹೇಳಬೇಕು? IT-ನ ಇಂಡಿಯಾಗೆ ತಂದಿದ್ದು ಡೆಫಿನೆಟ್ಲಿ ದ ಬಿಗ್ ಕಂಪ್ನೀಸ್ ಲೈಕ್ ವಿಪ್ರೋ, ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರಾಗಿರ್ಬೋದು, ವಿಪ್ರೋ ಫೌಂಡರ್ಸ್ ಆಗಿರ್ಬೋದು. ಮತ್ತು ಸತ್ಯಂ ಅಂತ ಒಂದು ಕಂಪನಿ ಇತ್ತು, 96-97 ಇತ್ತು, ಅದು 99. ನಾನು ತುಂಬ ಚಿಕ್ಕವಳಿದ್ದೆ, ಅದ್ರ ಬಗ್ಗೆ ಸ್ವಲ್ಪ ಓದಿದ್ದೀನಿ. ಅದು ಅವ್ರು ಸಸ್ಟೈನ್ ಮಾಡಿಲ್ಲ ಸರ್ವಿಸ್ ಸೆಕ್ಟರ್ನ, ಅವ್ರ ಕೈಲಿ ಆಗಿಲ್ಲ. ಬಟ್ ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಎಕ್ಸೆಂಚರ್ ಇಟ್ಸ್ ಇಂಡಿಯನ್ ಕಂಪ್ನಿ, ಬಟ್ ಇಂಡಿಯಾದಲ್ಲಿ ಶುರು ಆಯಿತು. ಅದು ಕೂಡ IBM ಕೂಡ ಇಂಡಿಯಾದಲ್ಲಿ ಶುರು ಆಯಿತು. ಸೊ ಈ ಥರ ಸರ್ವಿಸ್ ಬಿಸ್ನೆಸಸ್ನು ಶುರು ಮಾಡಿದ್ರು ಇಂಡಿಯಾದಲ್ಲಿ ಲೇಟ್ 90s, ಅರ್ಲಿ 2009 ಲೇಟ್ 90s. ಅವ್ರುಗಳಿಂದ ನಾವು ಇಷ್ಟು ಬೇಗ ಒಂದು ದೊಡ್ಡ ಬಿಗ್ ಅಮೌಂಟನ್ನ ಸಂಪಾದನೆ ಮಾಡೋಷ್ಟು ಕೆಪಾಬಿಲಿಟಿ ಬಂದಿದೆ ನಮಗೆ. ನಾರಾಯಣ್ ಮೂರ್ತಿ ಅವ್ರನ್ನ ತುಂಬ ಟ್ರೋಲ್ ಮಾಡಾಕಿದ್ರು 70 hours ವರ್ಕ್ ವೀಕ್ ಬಗ್ಗೆ. ನಾನು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ
ಕೈಂಡ್ ಆಫ್ ಅನ್ ಆಂಟ್ರಪ್ರಿನರ್ ಕೂಡ. ಮಾರ್ಕೆಟಿಂಗ್ ಏಜೆನ್ಸಿ ಬಗ್ಗೆ ಯೋಚನೆ ಮಾಡಿ ಅದು ಸ್ವಲ್ಪ ಕೆಲಸ ಮಾಡಿದ್ದೀನಿ ನಾನು. ಮಾರ್ಕೆಟಿಂಗ್ ಏಜೆನ್ಸಿ ಮಾಡೋದಾಗಿರ್ಬೋದು, ನನ್ನದೇ ಓನ್ ಮಾರ್ಕೆಟಿಂಗ್ ಏಜೆನ್ಸಿ, ಮತ್ತು ಫ್ರೀಲಾನ್ಸಿಂಗ್ ಮಾಡೋದು, ಮಲ್ಟಿಪಲ್ ಕ್ಲೈಂಟ್ಸ್ ಹ್ಯಾಂಡಲ್ ಮಾಡೋದು ಆಸ್ ಅ ಫ್ರೀಲಾನ್ಸರ್. ಇಟ್ ಟೇಕ್ಸ್ ವರ್ಕ್, ಇಟ್ ಟೇಕ್ಸ್ ಟೈಮ್, ಇಟ್ ಟೇಕ್ಸ್ ಯುವರ್ ಎನರ್ಜಿ. ಸೊ ಅವಾಗ 70 hours 80 hours ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ಆಸ್ ಅನ್ ಆಂಟ್ರಪ್ರಿನರ್ ನೋಡಿದಾಗ ನಾರಾಯಣಮೂರ್ತಿ ಸರ್ ಹೇಳಿರೋದು ತಪ್ಪೇನೂ ಇಲ್ಲ. ಬಟ್ ಆಸ್ ಅ ಎಂಪ್ಲಾಯಿ, average employee, 40 to 50 hours of work week is enough ಅಂತ ನಾನು ಅನ್ಸುತ್ತೆ. ಇಟ್ಸ್ ಅಗೇನ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ಅವ್ರಿಗೆ ಯಾವ ಥರ ಅವ್ರ ಕೆಲಸ ತೊಗೊಬೇಕಾಗುತ್ತೆ ಅಂತ ಇದು ಮಾಡ್ತಾರೆ. ಸೊ ನಾನು ಹಾಗೆ ವಾಪಸ್ ಬರ್ತೀನಿ. ಮನಿ ಆಸ್ಪೆಕ್ಟ್ ಹ್ಯಾಸ್ ಚೇಂಜ್ಡ್ ಅ ಲಾಟ್ ಬಿಕಾಸ್ ಆಫ್ ದಿಸ್ ಕಾರ್ಪೊರೇಟ್ ಜಾಬ್. ಕಮ್ಮಿ ಎಕ್ಸ್ಪೀರಿಯನ್ಸ್, ಕಮ್ಮಿ ಏಜ್ ಇದ್ದಾಗ ಬಿಗ್ ಮನಿ. ಈ 50,000 ಅನ್ನೋದು ಕಮ್ಮಿ ಅಮೌಂಟ್ ಅಲ್ಲ. ಸ್ಟಾರ್ಟಿಂಗ್ ಕೆರಿಯರ್ ವಿತ್ 30,000 ದೊಡ್ಡ IITs ಅಲ್ಲೆಲ್ಲ ಇದ್ದರೆ, ದೊಡ್ಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದರೆ 10 ಲಕ್ಷ ಸಂಬಳ, 2 ಲಕ್ಷ 3 ಲಕ್ಷ ಸಂಬಳ, 10 ಲಕ್ಷ ಸಂಬಳವರೆಗೂ ದುಡಿಯೋ ಅದಕ್ಕೆ ಸ್ಟಾರ್ಟ್ ದ ಕೆರಿಯರ್ ವಿತ್ ದಟ್ ಪರ್ಟಿಕ್ಯುಲರ್ ಅಮೌಂಟ್ ಕಾರ್ಪೊರೇಟ್ ಜಾಬಲ್ಲಿ. ಅದನ್ನೆಲ್ಲ ನಮ್ಮ ತಂದೆ ಜನ್ರೇಷನ್ಗಳಾಗಿರ್ಬೋದು ಅಥವಾ ನಮ್ಮ ತಾತಂದಿ ಜನ್ರೇಷನ್ ಆಗಿರ್ಬೋದು, ಇಂಥ ದೊಡ್ಡ ಮನಿನ ಡೆಫಿನೆಟ್ಲಿ ಅವಾಗ ಗೌರ್ಮೆಂಟ್ ಜಾಬ್ಗಳಿಂದ ಅಥವಾ ಮಾಮೂಲಿ ಜಾಬ್ಗಳಿಂದ ನೋಡೇ ಇರಲ್ಲ ಅಂಟಿಲ್ ಇಟ್ ಇಸ್ ಅನ್ ಅ ಬಿಸ್ನೆಸ್. ಆಗಿರ್ಬೇಕಾದ್ರೆ ಮನಿ ಆಸ್ಪೆಕ್ಟ್ ಬಂದಾಗ ಡೆಫಿನೆಟ್ಲಿ ಇಟ್ಸ್ ಅ ಪಾಸಿಟಿವ್ ಥಿಂಗ್ ಇನ್ ದ ಕಾರ್ಪೊರೇಟ್ ಜಾಬ್ಸ್ ಆರ್ ಕಾರ್ಪೊರೇಟ್ ರಿಯಾಲಿಟಿ ಇನ್ ಟರ್ಮ್ಸ್ ಆಫ್ ಮನಿ ಇಸ್ ಆಲ್ವೇಸ್ ಅ ಬಿಗ್ ಟರ್ಮ್ಸ್. ವೆರಿ ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್. ಏನಕ್ಕೆ ನಾನು ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬರೀ ಒಂದು ಕಡೆ ಟೆಕ್ನಾಲಜಿಯಲ್ಲಿ ವೇರಿಯಸ್ ನಿಶಸ್ ಅಥವಾ ವೇರಿಯಸ್ ಸಬ್ ಡೊಮೈನ್ಸ್ ಇದ್ದರೆ, ನಾನ್ ಟೆಕ್ಕಲ್ಲೂ ಅಷ್ಟು ವೇರಿಯಸ್ ಸಬ್ ಡೊಮೈನ್ಸ್ ಇದೆ. ತುಂಬ ಇದೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ, ನಿಮ್ಗೆ ಯಾವ್ದು ಪ್ಯಾಷನೇಟ್ ಅನ್ಸುತ್ತೆ, ನೀವು ಅದನ್ನು ಟೆಕ್ ಮಾಡ್ಬೋದು. ಟೆಕ್ ಅಂತ ಬಂದರೆ ಡೆವಲಪ್ಮೆಂಟ್ ಇದೆ. ಡೆವಲಪ್ಮೆಂಟಲ್ಲಿ ಬ್ಯಾಕ್ ಎಂಡ್, ಫ್ರಂಟ್ ಎಂಡ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ಗಳಿದೆ. ಟೆಸ್ಟಿಂಗ್ ಅಂತ ಒಂದಿದೆ. ಡೆವಲಪ್ಮೆಂಟ್ ಕೋಡ್ ಬರೆಯೋಕ್ಕೆ ಇಷ್ಟ ಇಲ್ಲ, ಬಟ್ ಅದು ಟೆಕ್ಕಲ್ಲಿ ಇರಬೇಕು ಅಂತ ಹೇಳಿದ್ರೆ ಟೆಸ್ಟಿಂಗ್ ಫೀಲ್ಡ್ಗಳಿದೆ. ಟೆಸ್ಟಿಂಗ್ ದ ಪ್ರಾಡಕ್ಟ್ ಟೆಸ್ಟಿಂಗ್ಗಳು, ಟೆಕ್ ಪ್ರಾಡಕ್ಟ್ಗಳು. ಟೆಸ್ಟಿಂಗಲ್ಲಿ ಮ್ಯಾನ್ಯಲ್ ಟೆಸ್ಟಿಂಗ್, ಆಟೋಮೇಷನ್ ಟೆಸ್ಟಿಂಗ್ ಅಂತ ಇದೆ. ಮತ್ತು ಅದೆರಡನ್ನೂ ಕಲಿಬೋದು. ಆಟೋಮೇಷನ್ ಟೆಸ್ಟಿಂಗ್ಗಳನ್ನು ಕಲಿಬೋದು, ಮ್ಯಾನ್ಯಲ್ನು ಕಲಿಬೋದು. ಅಥವಾ ಎರಡನ್ನೂ ಕಲಿತ್ರೆ ಫ್ಯೂಚರ್ ಎನ್ಹಾನ್ಸ್ಮೆಂಟ್ ಆಗುತ್ತೆ, ನಿಮ್ಮ ಕೆರಿಯರ್ ಎನ್ಹಾನ್ಸ್ಮೆಂಟ್ ಈಸಿ ಆಗುತ್ತೆ. ಸೊ ಅದಾದಮೇಲೆ ಇದು ಟೆಕ್ಕಲ್ಲಿ ಡೆವಾಪ್ಸ್ ಅಂತ ಇದೆ, ಆಪರೇಷನ್ಸ್ ಅಂತ ಇದೆ, ಸೆಕ್ಯೂರಿಟಿ ಇದೆ, ನೆಟ್ವರ್ಕ್, ಸೈಬರ್ ಸೆಕ್ಯೂರಿಟಿ ಇದೆ, ನೆಟ್ವರ್ಕ್ ಇಂಜಿನಿಯರಿಂಗ್ ಇದೆ. ಡೆವಾಪ್ಸಲ್ಲಿ ಕೂಡ ಡೆವಲಪ್ಮೆಂಟ್ ಮತ್ತು ಆಪರೇಷನ್ಸ್ ಇದೆ. ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಇದೆ. ಸೊ ಇಟ್ಸ್ ಅ ಹ್ಯೂಜ್ ಸಮುದ್ರ ಟೆಕ್ ಅನ್ನೋದು. ಒಂದಕ್ಕೆ ನಾವು ಸೀಮಿತ ಆಗೋ ಅವಶ್ಯಕತೆಗಳು ತುಂಬ ಇದೆ ಆಪರ್ಚುನಿಟೀಸ್ ಇಲ್ಲಿ ಟೆಕ್ಕಲ್ಲಿ. ಇದು ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮ್ಗೆ ಬರೀ ಇದು ಮಾತ್ರ ಐಡಿಯಾ ಆಯಿತು. ಡೆವಲಪ್ಮೆಂಟ್ ಮೆನ್ಷನ್ನಲ್ಲಿ ಕೊಟ್ಟಿದ್ದಿತ್ತು, ಅದಾದಮೇಲೆ ಸ್ವಲ್ಪ ಬೇರೆ ನಿಶಸ್ ಬಗ್ಗೆ ಗೊತ್ತಾಯಿತು ನನಗೆ. ನಾನ್ ಟೆಕ್ ಈಸ್ ಆಲ್ಸೋ ಹ್ಯಾ ಬಿಗ್ ಓಷನ್. ನಾನು ಇವಾಗ ನಾನ್ ಟೆಕ್ಕಲ್ಲೇ ಕೆಲಸ ಮಾಡ್ತಿರೋದು. ನಾನು ನಾನ್ ಟೆಕ್ ಅಂತ ಹೇಳಲ್ಲ, ನಾನು ಮುಂಚೆನೇ ಹೇಳಿದ್ದೀನಿ ಬೇರೆ ವಿಡಿಯೋಸಲ್ಲಿ. ಮಾರ್ಕೆಟಿಂಗಲ್ಲೂ ಮಾರ್ಕೆಟ್ ಅಂತ ಇದೆ. ನಾವು ತುಂಬ ಟೆಕ್ನಾಲಜಿ ಯೂಸ್ ಮಾಡ್ತೀನಿ. AI ಇಂಟರ್ನೇಷನ್ಸ್ ಇದೆ. AI ನ ಯೂಸ್ ಮಾಡ್ಕೊಂಡು ನಾವು ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ನ ನಾನು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ ಎಷ್ಟೋ ಸಲ. ಸೊ ಟೆಕ್ನಾಲಜಿ ಎಲ್ಲ ಕಡೆ ಇದೆ. ಸೊ ಬಟ್ ಸ್ಟಿಲ್ ನಾನ್ ಟೆಕ್ ಅಂತ ಹೇಳಿ ನಾನು ಸರ್ಟನ್ ಡೊಮೈನ್ಸ್ ಹೇಳ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಬಿಸ್ನೆಸ್ ಅನಲಿಸ್ಟ್ ರೋಲ್ಗಳು, ಡೇಟಾ ಸೈಂಟಿಸ್ಟ್ ರೋಲ್ಗಳು, HR ಫಂಕ್ಷನ್ಸ್, HR ಅಲ್ಲಿ ಬೇಜಾನ್ ಕೆಲಸಗಳು ಸಿಗುತ್ತೆ. ಮತ್ತು ಮ್ಯಾನೇಜ್ಮೆಂಟ್ ರೋಲ್ಸ್ ಇದೆ, ಪ್ರಾಜೆಕ್ಟ್ ಮ್ಯಾನೇಜರ್ಸ್, ಪ್ರಾಡಕ್ಟ್ ಮ್ಯಾನೇಜರ್ ರೋಲ್ಸ್ ಸಿಗುತ್ತೆ. ಮತ್ತು ಫಿನಾನ್ಸ್, ಅವಾಗಲೇ ಹೇಳಿದಾಗ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಡಿಸೈನ್. ಸೊ ಮಾರ್ಕೆಟರ್ಸ್ ಡಿಸೈನರ್ಸ್ ಜೊತೆ ತುಂಬ ವರ್ಕ್ ಮಾಡ್ತಾರೆ. ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನರ್ಸ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನರ್ಸ್ ಆಗಿರ್ಬೋದು, ಪ್ರಾಡಕ್ಟ್ ಡಿಸೈನರ್ಸ್ ಆಗಿರ್ಬೋದು, ಮತ್ತು ಕಾಂಟೆಂಟ್ ರೈಟರ್ಸ್. ChatGPT ಬಂದು ಕಾಂಟೆಂಟ್ ರೈಟರ್ಸ್ಗೆ ರಿಕ್ವೈರ್ಮೆಂಟ್ ಇಲ್ಲ ಹಂಗೆಲ್ಲ ಏನೂ ಇಲ್ಲ. ಯಾವಾಗಲೂ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವಾಗೂ ಹ್ಯೂಮನ್ಗೆ ಹೆಲ್ಪ್ ಮಾಡುತ್ತೆ ಹೊರತು ಅದು ಯಾವತ್ತೂ ರಿಪ್ಲೇಸ್ ಮಾಡಲ್ಲ. ಇದು ನಾನು ಟ್ರೂ ಆಗಿ ಬಿಲೀವ್ ಮಾಡ್ತೀನಿ. AI ಬಂದಮೇಲೆ ನಮ್ಮ ಕೆಲಸಗಳು ಸ್ವಲ್ಪ ಈಸಿ ಆಗಿದೆ. ನಮ್ಮನ್ನು ಯಾವತ್ತೂ ಅದು ರಿಪ್ಲೇಸ್ ಮಾಡಲ್ಲ. ಎಸ್ಪೆಷಲಿ ಇಫ್ ಯು ಆರ್ ಗುಡ್ ಅಟ್ ವಿತ್ ಯುವರ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್. AI ಏನೇನು ಮಾಡೋಕ್ಕಾಗೋದಿಲ್ಲ ಅದನ್ನೆಲ್ಲ ಒಬ್ಬ ಹ್ಯೂಮನ್ ಮಾಡ್ತಾನೆ. ಸೊ ಹಾಗಿರಬೇಕಾದ್ರೆ ಯಾವಾಗೂ ನಾವು ರಿಪ್ಲೇಸ್ ಆಗೋದಿಲ್ಲ. ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ರಿಲೇಟೆಡ್ ರೋಲ್ಸ್ ಆಗಿರ್ಬೋದು, ಕಾಂಟೆಂಟ್ ರೈಟರ್ಸ್. ನಾನು ಅವಾಗ ಹೇಳಿದಾಗೆ ChatGPT ಬಂದಮೇಲೆ ಕಾಂಟೆಂಟ್ ರೈಟರ್ಸ್ಗೇನು ಜಾಬಿಗೇನು ಪ್ರಾಬ್ಲಮ್ ಆಗಿಲ್ಲ. ಸ್ಟಿಲ್ ಕಾಂಟೆಂಟ್ ರೈಟರ್ಸ್, ಟೆಕ್ನಿಕಲ್ ರೈಟರ್ಸ್ ಇನ್ನೂ ನಾವು ಹೈರ್ ಮಾಡ್ತಿದ್ದೀವಿ. ಬೇರೆ ಬೇರೆ ಏಜೆನ್ಸಿಗಳಾಗಿರ್ಬೋದು, ಕಂಪ್ನೀಸ್ ಇನ್ನೂ ರೈಟರ್ಸ್ನ ಹೈರ್ ಮಾಡ್ತಾ ಇರುತ್ತೆ. ಇದೆಲ್ಲ ನಾನ್ ಟೆಕ್ ಜಾಬ್ಸ್ ಆಯಿತು. ಸೊ ನಾನು ಹೇಳಿದಾಗ ಲಾಟ್ ಆಫ್ ಆಪರ್ಚುನಿಟೀಸ್. ಗೌರ್ಮೆಂಟ್ ಜಾಬಿಗೆ
ಇಷ್ಟೇ ಪೊಸಿಷನ್ಸ್ ಇರುತ್ತೆ. ತುಂಬ ಜನ ಅದನ್ನೇ ಬೇಕು ಬೇಕು ಅಂತ ಒಂದ್ಸಲ 2 ಸಲ 3 ಸಲ 5 6 ಅಟೆಂಪ್ಟ್ಸ್ ಅಟೆಂಡ್ ಮಾಡಿಕೊಂಡು ಸ್ಟಿಲ್ ವಿ ಕೆನಾಟ್ ಮೇಕ್ ಇಟ್ ಅಪ್. ತುಂಬ ಜನ UPSC ಅಥವಾ CA ಮಾಡಬೇಕು ಅಂತ ಒಂದು 5-10 ಅಟೆಂಪ್ಟ್ಗಳು ಮಾಡಿಕೊಂಡು ಲೈಫ್ ವೇಸ್ಟ್ ಮಾಡ್ತಾ ಇರ್ತಾರೆ. ಅವ್ರ ಕೈಲಿ ಆಗ್ತಿಲ್ಲ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಅನಲೈಸ್. 100% ಕೊಟ್ಟು ನನ್ನ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಿ ಯು ಆರ್ ಮೆಂಟ್ ಫಾರ್ ಸಮಥಿಂಗ್ ಎಲ್ಸ್ ಅಲ್ವಾ. ಸೊ ಅದನ್ನು ಅರ್ಥ ಮಾಡಿಕೊಂಡು ಈ ಥರ ಎಕ್ಸ್ಪ್ಲೋರ್ ಮಾಡಿದಾಗ ಗೊತ್ತಾಗುತ್ತೆ ನಾವು ಯಾವ್ದಕ್ಕೆ ಫಿಟ್ ಆಗ್ತೀವಿ ಅಂತ. ಸೊ ಆಸ್ ಐ ಸೆಡ್, ದ ಫಸ್ಟ್ ಒನ್ ಇಸ್ ಡೆಫಿನೆಟ್ಲಿ ಅ ಸ್ಯಾಲರಿ ಆಸ್ಪೆಕ್ಟ್, ದ ಸೆಕೆಂಡ್ ಒನ್ ಇಸ್ ಆಪರ್ಚುನಿಟೀಸ್. ಲೆಟ್ ಮಿ ಗೋ ಗೆಟ್ ಇನ್ ವಿತ್ ದ ಥರ್ಡ್ ಒನ್. ಅಥವಾ ಈ ಸೆಟ್ ಆಫ್ ಲಿಸ್ಟ್ ಆಗಿರ್ಬೋದು. ಇದನ್ನು ಗೌರ್ಮೆಂಟ್ ಜಾಬಲ್ಲಿ ಡೆಫಿನೆಟ್ಲಿ ನಿಮ್ಗೆ ಸಿಗೋದಿಲ್ಲ, ಡೆಫಿನೆಟ್ಲಿ ಕಾರ್ಪೊರೇಟ್ ಜಾಬ್ಸಲ್ಲಿ ಸಿಗುತ್ತೆ. ಒಂದು ಬಂದು ಸ್ವಿಚಿಂಗ್ ಯುವರ್ ಡೊಮೈನ್ಸ್. ಸೊ ನಾನು ಆವಾಗಲೇ ಹೇಳ್ದಂಗೆ ಡೊಮೈನ್ಸ್ನ ಸ್ವಿಚ್ ಮಾಡೋದು. ನಾನೇ ಎಕ್ಸಾಂಪಲು ಟೆಕ್ಕಿನ ನಾನ್ ಟೆಕ್ ಸ್ವಿಚ್ ಆದರೆ ಡೆಸ್ಕ್ಟಾಪ್ ಇಂಜಿನಿಯರಿಂಗ್, ನೆಟ್ವರ್ಕ್ ಇಂಜಿನಿಯರಿಂಗ್ ಡಿಜಿಟಲ್ ಮಾರ್ಕೆಟಲ್ಲಿಂದ ಬೆಳೀತಾ ಬಂದೆ. ಡಿಜಿಟಲ್ ಮಾರ್ಕೆಟಲ್ಲಿ ಕೆಲಸ ಮಾಡಿದೆ, ಪರ್ಫಾರ್ಮೆನ್ಸ್ ಮಾರ್ಕೆಟಲ್ಲಿ ಕೆಲಸ ಮಾಡಿದೆ, ಇವಾಗ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಟ್ಸ್ ನಾಟ್ ಅ ಈಸಿ ಥಿಂಗ್, ಇಟ್ಸ್ ನಾಟ್ ಅ ಕೇಕ್ ವಾಕ್, ಬಟ್ ಸ್ಟಿಲ್ ಯು ಹ್ಯಾವ್ ಅ ಎಕ್ಸ್ಪೋಜರ್. ನಿನಗೆ ಆಪರ್ಚುನಿಟಿ ಇದೆ. ನೀನು ಎಲ್ಲಿ ಸಬ್ ಡೊಮೈನಲ್ಲಿ ನೀನು ಕೂಡ ಸ್ವಿಚ್ ಮಾಡ್ಬೋದು. ಟೆಕ್ಕಿನ ನಾನ್ ಟೆಕ್, ಟೆಕ್. ತುಂಬ ಜನ 10 ವರ್ಷ 15 ವರ್ಷ ಡೆವಲಪರ್ ಕೆಲಸ ಮಾಡಿರ್ತಾರೆ. ದೇ ವಾಂಟ್ ಟು ಸ್ವಿಚ್ ಟು ಯುವರ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್. ಸೊ ಟೆಕ್ಕಿನ ನಾನ್ ಟೆಕ್ಗೆ ಸ್ವಿಚ್ ಆಗ್ತಾರೆ. ತುಂಬ ಜನ ಮಾರ್ಕೆಟಿಂಗಲ್ಲಿ ಮೇ ಬಿ ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾರೆ ತುಂಬ ಜನ. ಸೊ ಅವರಿಗೆ ಡೆವಲಪ್ಮೆಂಟಿಗೆ ಅಥವಾ ಡೆವಾಪ್ಸ್ಗೆ ಹೋಗಬೇಕು ಅಂತ ಆಸೆ ಇರುತ್ತೆ. ಡೆವಾಪ್ಸ್ ಆಗೋದಾಗಿದೆ ಅಗೇನ್ಸ್ ಡೆವಲಪ್ಮೆಂಟ್ ಅಥವಾ ಟೆಸ್ಟಿಂಗ್ ಹೋಗೋ ಆಸೆ ಇರುತ್ತೆ. ದೇ ಕ್ಯಾನ್ ಸ್ವಿಚ್. ಸೊ ಅದ್ರದ್ದು ಸ್ವಿಚ್ ಮಾಡೋವಾಗ ಅದರದ್ದೇ ಆದಂತಹ ಡ್ರಾಬ್ಯಾಕ್ಸ್ ಕೂಡ ಇದೆ. ಸೊ ಸ್ಯಾಲ್ರಿ ಕಮ್ಮಿ ಆಗುತ್ತೆ. ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಝೀರೋ ಲೆವೆಲಿಂದ ಶುರು ಮಾಡಬೇಕು. ಬಟ್ ಸ್ಟಿಲ್ ಯು ಹ್ಯಾವ್ ಎನ್ ಆಪರ್ಚುನಿಟಿ ಟು ಸ್ವಿಚ್ ಬಿಟ್ವೀನ್ ದ ಡೊಮೈನ್ಸ್. ಬಂದು ವರ್ಕ್ ಇನ್ ಅಬ್ರಾಡ್. ಎಲ್ರಿಗೂ ಚಾನ್ಸಸ್ ಇಲ್ಲ, ಬಟ್ ತುಂಬ ಎಕ್ಸೆಪ್ಷನಲ್ ವರ್ಕರ್ ಆಗಿ ಇಫ್ ವಿ ಆರ್ ಡಿಸರ್ವಿಂಗ್ ಅಂತ ಹೇಳಿದ್ರೆ ಇಂಡಿಯಾ ಮಾತ್ರ ಅಲ್ಲ, ಅಬ್ರಾಡಲ್ಲಿ ಕೂಡ ಕೆಲಸ ಮಾಡ್ಬೋದು. ಇಂಡಿಯಾದಲ್ಲಿ ಒಂದು ಬ್ರಾಂಚ್ ಇತ್ತು, ಬೇರೆ ದೇಶದಲ್ಲಿ ಇನ್ನೊಂದು ಬ್ರಾಂಚ್ಗಳಿದ್ರೆ ಡೆಫಿನೆಟ್ಲಿ ಇಫ್ ಯು ಆರ್ ಡಿಸರ್ವಿಂಗ್ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡೋ ಆಪರ್ಚುನಿಟೀಸ್ ಕಾರ್ಪೊರೇಟಲ್ಲಿ ಇದೆ ಆಯಿತಾ. ಟೆಕ್ ಆಗಲಿ ನಾನ್ ಟೆಕ್ ಆಗಲಿ ಡೆಫಿನೆಟ್ಲಿ ನಿಮ್ಮನ್ನು ಬೇರೆ ಕಡೆ ಬೇರೆ ಬ್ರಾಂಚಸ್ ಕಳಿಸಿ ಅಲ್ಲಿ ಕೆಲಸ ಮಾಡಿಸೋ ಸಾಧ್ಯತೆಗಳು ತುಂಬಾ ಇದೆ. ಸೊ ಬೇರೆ ಕಂಟ್ರಿಗಳಿಗೆ ಈಸಿಯಾಗಿ ಹೋಗ್ಬೋದು. ಇಷ್ಟು ಜನ ನೋಡಿದ್ದೀನಿ, ಅಲ್ಲಿ ಹೋಗಿ ಬದುಕೋದಷ್ಟು ಈಸಿ ಅಲ್ಲ. ಬಟ್ ಸ್ಟಿಲ್ 1 year 2 yearಗೆ ಅಥವಾ ಟ್ರೈನಿಂಗ್ ಪೀರಿಯಡ್ಗೆ ಬೇರೆ ದೇಶಕ್ಕೆ ಹೋಗಿ ಬರ್ಬೋದು. ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಅಥವಾ ಸ್ವಲ್ಪ ದಿನಗಳು ಕೆಲಸ ಮಾಡ್ಕೊಂಡು ಕೂಡ ಬರ್ಬೋದು. ಆ ಆಪರ್ಚುನಿಟಿ ಕಾರ್ಪೊರೇಟ್ ಜಾಬ್ಸಲ್ಲಿ ಸಿಗುತ್ತೆ. ಇಟ್ಸ್ ರಿಯಾಲಿಟಿ. ಬಟ್ ಎಲ್ರಿಗೂ ಅಲ್ಲ, ಇಫ್ ಯು ಆರ್ ಅ ಡಿಸರ್ವಿಂಗ್ ಡೆಫಿನೆಟ್ಲಿ ಸಿಗುತ್ತೆ. ಇರಲೇಬೇಕು. ದಟ್ ಈಸ್ ಅ ರಿಮೋಟ್ ವರ್ಕ್ ಆಪ್ಷನ್ಸ್. ಗೊತ್ತಾಯಿತು, ಕೋವಿಡ್ ಬಂತು, ಒಂದೇ ಸೆಗ್ಮೆಂಟ್ ಅವರು ರಿಮೋಟ್ ವರ್ಕ್ ಮಾಡೋಕ್ಕಾಗಿದ್ದು ಇಸ್ ಕಾರ್ಪೊರೇಟ್ ಸೆಗ್ಮೆಂಟ್. ಕಾರ್ಪೊರೇಟಲ್ಲಿ ಟೆಕ್ ನಾನ್ ಟೆಕ್ ಎಲ್ಲರೂ ಕೂಡ ಅವ್ರವ್ರ ಲ್ಯಾಪ್ಟಾಪ್ಸಿಂದ ಅವರು ಮನೆಯಿಂದ ಕೆಲಸ ಮಾಡೋ ಆಪರ್ಚುನಿಟೀಸ್ ಇತ್ತು. ಯಾವ ಗೌರ್ಮೆಂಟ್ ಆಫೀಷಿಯಲ್ಸ್ ಆಗಲಿ ಬೇರೆ ಜಾಬ್ ಸೆಗ್ಮೆಂಟ್ಗಳಲ್ಲಿ ಈ ಆಪ್ಷನ್ಸ್ ಇಲ್ಲವೇ ಇರಲಿಲ್ಲ. ರಿಮೋಟ್ ಜಾಬ್ಸ್ ಅಥವಾ ಮನೆಯಿಂದ ಕೆಲಸ ಮಾಡೋದು, ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡೋದು, ಈ ಆಪರ್ಚುನಿಟೀಸ್ ಬರೀ ಕಾರ್ಪೊರೇಟಲ್ಲಿ ಮಾತ್ರ ಸಿಗುತ್ತೆ. ಕೋವಿಡ್ ಆದಮೇಲೆ ತುಂಬ ಜನ ಕಂಪ್ನೀಸ್ ಹೈಬ್ರಿಡ್ ಪ್ರಿಫರ್ ಮಾಡ್ತಿದ್ದಾರೆ, ಹೈಬ್ರಿಡ್ ನೆಟ್ವರ್ಕ್ಸ್ನ ಕೆಲಸ ಮಾಡ್ತಿದ್ದಾರೆ. ಇನ್ನೂ ಎಷ್ಟೋ ಕಂಪ್ನೀಸ್ ಇನ್ನೂ ರಿಮೋಟಲ್ಲೇ ಇದ್ದಾರೆ. ಮತ್ತು ಈ ರಿಮೋಟ್ ಜಾಬ್ಸಿಂದ ನಮಗೆ ಗ್ಲೋಬಲ್ ಜಾಬ್ ಆಪರ್ಚುನಿಟೀಸ್ ಎಲ್ಲ ಓಪನ್ ಆಗಿದೆ. ನಾವು ಇಂಡಿಯಾದಲ್ಲಿ ಕೂತ್ಕೊಂಡು US ಕೆಲಸ ಮಾಡ್ಬೋದು, ಇಂಡಿಯಾದಲ್ಲಿ ಕೂತ್ಕೊಂಡು ಯುರೋಪಿಗೆ ಕೆಲಸ ಮಾಡ್ಬೋದು, ಇಂಡಿಯಾದಲ್ಲಿ ಕೂತ್ಕೊಂಡು ಆಸ್ಟ್ರೇಲಿಯಾ ಕೆಲಸ ಮಾಡ್ಬೋದು. ಈ ಥರ ಆಪರ್ಚುನಿಟೀಸ್ ಓಪನ್ ಆಯಿತು. ಸೊ ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ದ ಕಾರ್ಪೊರೇಟ್. ನಾನು ಏನು ಅವಾಗ ಹೇಳಿದ್ನಲ್ಲ 2-3 yearsಗೆಲ್ಲ ಒಳ್ಳೆ ಐಕ್ ಸಿಗೋದು ಇರುತ್ತೆ, ತುಂಬ ಕಲಿಯಕ್ಕೆ ಹೋಗ್ಬೋದು ಅಂತ ಹೇಳಿ. ದಟ್ ಈಸ್ ನಥಿಂಗ್ ಬಟ್ ರ್ಯಾಪಿಡ್ ಗ್ರೋತ್, ಕೆರಿಯರ್ ಗ್ರೋತ್. ರ್ಯಾಪಿಡಾಗಿ ಕೆರಿಯರ್ ಗ್ರೋತ್ ಆಗೋದು. ನಾನೇ ಎಕ್ಸಾಂಪಲ್, ನನಗೆ 3 years ಆಫ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್, 2 years ಆಫ್ ಇಂಟರ್ನ್ಶಿಪ್ಸ್ ಆ್ಯಂಡ್ ಫ್ರೀಲಾನ್ಸಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಓವರಾಲ್ 5-6 years ಆಫ್ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸಲ್ಲಿ ಐ ಗ್ರೂ ಲೈಕ್ ಎವ್ರಿಥಿಂಗ್. ಬರೀ ಡಿಜಿಟಲ್ ಮಾರ್ಕೆಟರ್ ಆಗಿ ಒಂದು ಸೆಗ್ಮೆಂಟಿಗೆ ನಾನು ಕೆಲಸ ಮಾಡೋದಿಲ್ಲ. ಡಿಜಿಟಲ್ ಮಾರ್ಕೆಟರ್ ಫಾರ್ B2B ಸೆಗ್ಮೆಂಟ್, ಬಿಸ್ನೆಸ್ ಟು ಬಿಸ್ನೆಸ್ ಸೆಗ್ಮೆಂಟ್, ಮತ್ತು ಡೈರೆಕ್ಟರ್ ಟು ಕಸ್ಟಮರ್ ಪ್ರಾಡಕ್ಟ್ಸ್, ಮತ್ತು ಬಿಸ್ನೆಸ್ ಟು ಕಸ್ಟಮರ್ ಸರ್ವೀಸಸ್, ಪ್ರಾಡಕ್ಟ್ ಸೈಡ್, ಸರ್ವಿಸ್ ಸೈಡ್ ಎಲ್ಲನೂ ಕವರ್ ಮಾಡಿದೆ ನಾನು. ಮತ್ತು ಬರೀ ಕಾಂಟೆಂಟ್ ಮಾರ್ಕೆಟಿಂಗ್, ಲಿಂಕ್ಡ್ಇನ್ ಮಾರ್ಕೆಟಿಂಗ್ಗೆ ಸೀಮಿತ ಆಗಿಲ್ಲ. ಅಡ್ವರ್ಟೈಸ್ಮೆಂಟ್ ರನ್ ಮಾಡೋಕ್ಕೆ ಶುರು ಮಾಡಿದೆ ಪರ್ಫಾರ್ಮೆನ್ಸ್ ಮಾರ್ಕೆಟರ್ ಆಗಿ. ಅಮೆಝಾನಲ್ಲಿ ಆ್ಯಡ್ಸ್ ರನ್ ಮಾಡಿದ್ದೀನಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಲಿಂಕ್ಡ್ಇನ್ನಲ್ಲಿ, ಗೂಗಲಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಅದಾದಮೇಲೆ ಪ್ರಾಡಕ್ಟ್ ಮಾರ್ಕೆಟರ್ ಆಗಿ US
ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಮಾಡೋದು, ಅದಕ್ಕೆ ಕಾಂಟೆಂಟ್ಗಳು ಬರೆಯೋದು, ಅದಕ್ಕೆ ಪ್ರಾಪರ್ ಬ್ರ್ಯಾಂಡ್ ಪೊಸಿಷನಿಂಗ್, ಮೆಸೇಜಿಂಗ್, ಮತ್ತು GTM ಸ್ಟ್ರಾಟಜಿ, ಗೋ ಟು ಮಾರ್ಕೆಟ್ ಸ್ಟ್ರಾಟಜಿ, ಇದನ್ನೆಲ್ಲ ಇಷ್ಟು ಕಮ್ಮಿ ಇಯರ್ಸಲ್ಲಿ ಕಲಿಯೋ ಆಪರ್ಚುನಿಟಿ ಸಿಗೋದು ಕಾರ್ಪೊರೇಟಲ್ಲಿ ಮಾತ್ರ ಅಂತ ನನಗೆ ಅನಿಸುತ್ತೆ. ಡೆಫಿನೆಟ್ಲಿ ಬೇರೆದು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಈ ರೇಂಜಲ್ಲಿ ಬೆಳಿಬೇಕು ಅಂತ ಅಂದರೆ, ಅಥವಾ ಈ ಸ್ಪೀಡಲ್ಲಿ ಬೆಳಿಬೇಕು ಅಂತ ಅಂದರೆ, ಸೊ ಅದನ್ನು ನಾನು ನೆಗೆಟಿವಲ್ಲಿ ಕವರ್ ಮಾಡ್ತೀನಿ. ಸೊ ರ್ಯಾಪಿಡ್ ಕೆರಿಯರ್ ಗ್ರೋತ್ ಸಿಗೋದು ಕಾರ್ಪೊರೇಟ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನು ನಾನು ಪಾಸಿಟಿವಲ್ಲೇ ಹಾಕೋಕ್ಕೆ ಶುರು ಮಾಡ್ತೀನಿ. ಎಲ್ರಿಗೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ, ನನಗೆ ಅದನ್ನ ಇಂಡಿವಿಜುವಲಿಟಿಗೆ ಬಿಟ್ಬಿಡ್ತೀನಿ. ಇಂಡಿವಿಜುವಲ್ ಆಗಿ ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನನಗೇನು ಇಟ್ ಡಿಪೆಂಡ್ಸ್. ನನ್ನ ಜೂನಿಯರ್ ಒಬ್ಬ ಮಾರ್ಕೆಟರ್ ಇದ್ದಾನೆ, ಅವನಿಗೆ ಮಾರ್ಕೆಟಿಂಗ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಬಟ್ ಈ ಲ್ಯಾಕ್ ಇಸ್ ಡಿಸೈರ್. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಪೀಪಲ್. ಬಟ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ, ಎಸ್ಪೆಷಲಿ ಇಫ್ ಯು ಆರ್ ವರ್ಕಿಂಗ್ ಸ್ಟಾರ್ಟಪ್. ಆ ಇಕೋಸಿಸ್ಟಮಲ್ಲಿ ಮಾಡಿದಾಗ ತುಂಬ ಕಂಟ್ರೋಲ್ ಇರುತ್ತೆ ನಮ್ಮ ಮೈಂಡಲ್ಲಿ, ಮತ್ತು ತುಂಬ ರ್ಯಾಪಿಡಾಗಿ ಡೆವಲಪ್ಮೆಂಟ್ ಆಗ್ತಿರುತ್ತೆ. ತುಂಬ ಸಪೋರ್ಟ್ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ ಮ್ಯಾನೇಜ್ಮೆಂಟಿಂದ. ಸೊ ಮತ್ತು ಏನಂತ ಹೇಳ್ತಾರೆ, ಮ್ಯಾನೇಜರ್ ರೋಲ್ಗೆ ಬೇಗ ಪ್ರಮೋಟ್ ಆಗ್ಬೋದು, ಟೀಮ್ನ ಕೆಲಸ ಮಾಡಿಸೋದು. ಸೊ ಈ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಸೊ ನನಗೆ ಸಿಕ್ಕಿದೆ. ಸೊ ದಟ್ ಇಸ್ ಒನ್ ಆಫ್ ದಿ ಪಾರ್ಕ್ ಆಫ್ ವರ್ಕಿಂಗ್ ಇನ್ ಕಾರ್ಪೊರೇಟ್. ನಾನು ಮಾಡಿಲ್ಲ, ಬಟ್ ಸ್ಟಿಲ್ ನಾನೆಲ್ಲ ಓದಿದ್ದೆ, ಇದು ಆಗುತ್ತೆ, ಈಸಿಯಾಗಿ ಆಗುತ್ತೆ ಅಂತ. ದಟ್ ಇಸ್ ರಿಟೈರ್ಮೆಂಟ್ ಪ್ಲ್ಯಾನಿಂಗ್. ನಂಗೆ ಗೊತ್ತು ಫಿನಾನ್ಷಿಯಲ್ ಫ್ರೀಡಮ್ ಆಗೋಕ್ಕಾಗಲ್ಲ, ಬಟ್ ರಿಟೈರ್ಮೆಂಟಿಗೆ ಪ್ಲ್ಯಾನ್ ಮಾಡ್ಬೋದು ಅಂತಲೂ ನಾನು ನೋಡಿದ್ದೆ. ಮೇ ಬಿ 40 ಇಯರ್ಸ್, 35 to 40 ಇಯರ್ಸ್ ಕೆಲಸ ಮಾಡಿರ್ತೀವಿ ನಾವು, ಒಳ್ಳೆ ದುಡ್ಡು ಮಾಡಿರ್ತೀವಿ. ಸ್ವಲ್ಪ ದುಡ್ಡನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಬಂದರೆ ಡೆಫಿನೆಟ್ಲಿ ರಿಟೈರ್ಮೆಂಟ್ ಲೈಫ್ ನೆಕ್ಸ್ಟ್ 20-30 ಇಯರ್ಸ್ ಬದುಕಷ್ಟು ಒಳ್ಳೆ ಪ್ಲ್ಯಾನಿಂಗ್ ಮಾಡ್ಬೋದು. ಬಿಕಾಸ್ ವಿ ಆರ್ ಅರ್ನಿಂಗ್ ವೆರಿ ಹೈ ಅಮೌಂಟ್, ವೆರಿ ಹೈ ಸ್ಯಾಲ್ರಿ ಅಟ್ ದ ಬಿಗಿನಿಂಗ್ ಆಫ್ ಮೈ ಕೆರಿಯರ್. ಥ್ರೂ ಔಟ್ 30-35 ಇಯರ್ಸ್ ಒಳ್ಳೆ ಸ್ಯಾಲ್ರಿ ಮಾಡಿರೋದ್ರಿಂದ ಚೆನ್ನಾಗಿ ಬದುಕ್ಬೋದು ರಿಟೈರ್ಮೆಂಟ್ ಕೂಡ ಅಂತ ನಾನು ತುಂಬ ಕಡೆ ನೋಡಿದೆ ಅಂತ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ನಾನು ಏನೂ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಿಲ್ಲ, ಬಟ್ ಇಟ್ ಇಸ್ ನಾನು ಇದೆಲ್ಲ ಓದಿದ್ದು, ಮಿಕ್ಕಿದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಲೆಟ್ಸ್ ಗೆಟ್ ಇನ್ ಟು ದಿ ನೆಗೆಟಿವ್ ಪಾಯಿಂಟ್. ಏನಂತಾರೆ, ಎಲ್ಲಾದ್ರೂ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಹೌದು, ಇದು ಮೇನ್ ಎಲ್ಲರೂ ಕೇಳಿದ್ದೆ ವರ್ಕ್ ಲೈಫ್ ಮೇನ್ ಕ್ವಶನ್ ಬಂದು ಕಾರ್ಪೊರೇಟ್ ಜಾಬ್ಸ್ ರಿಯಾಲಿಟಿ ಏನು ಅಂತ. ರಿಯಾಲಿಟಿ ಚೆಕ್ ರಿಯಾಲಿಟಿ ಆಚೆಯಿಂದ ನೋಡಿದಾಗ ಎಲ್ಲ ಪಾಸಿಟಿವೇ ಕಾಣುತ್ತೆ, ನಾನು ಹೇಳಿದ್ದೆಲ್ಲ ಪಾಸಿಟಿವ್ ಅನಿಸುತ್ತೆ. ಬಟ್ ಒಳಗಡೆ ಹೋಗಿ ನೋಡಿದಾಗ ನೆಗೆಟಿವ್ ಕೂಡ ಇದೆ. ಸೊ ಅದ್ರದ್ದು ಒಂದು ಆಫ್ಟರ್ ಅನ್ನೋದನ್ನು ಮಾತಾಡ್ತಾ ಹೋಗೋಣ. ನೆಗೆಟಿವ್ ಪಾಯಿಂಟ್ಸ್ ಏನೇನಿದೆ ಕಾರ್ಪೊರೇಟ್ ಜಾಬ್ಸಲ್ಲಿ. ಡೆಫಿನೆಟ್ಲಿ ಇಷ್ಟು ಬೇಗ ಬೆಳೆಯೋಕ್ಕೆ ನಮ್ಮತ್ರ ಹೇಳಿದಂಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತ ಎಕ್ಸ್ಟ್ರೀಮ್ ಸ್ಯಾಕ್ರಿಫೈ ಮಾಡಿರ್ತೀವಿ ಒಂದು ಸರ್ಟನ್ ಥಿಂಗ್ಸಲ್ಲಿ. ನಾವು ಏನೇನು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ಹೇಳ್ತೀನಿ. ದಟ್ ಈಸ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಇಷ್ಟು 5-6 ವರ್ಷದಲ್ಲಿ ಇಷ್ಟೊಂದು ಬೆಳಿಬೇಕು ಅಂತ ಅಂದರೆ ಹ್ಯಾವ್ ಟು ಸ್ಯಾಕ್ರಿಫೈಸ್ ಅ ಲಾಟ್. ಏನು ಅಂತ ಹೇಳ್ತೀನಿ. ನಾನು ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ನಾನು ಹೇಳಿದಾಗ 5-6 ವರ್ಷ ಬೆಳೆಯೋಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಒಂದು ಸ್ಕಿಲ್ ಕಲಿಯೋಕ್ಕಾಗಿರ್ಬೋದು, ಮಲ್ಟಿಪಲ್ ಕ್ಲೈಂಟ್ಸ್ನ ಅಟೆಂಡ್ ಮಾಡೋಕ್ಕಾಗಿರ್ಬೋದು. ಒಂದೊಂದು ಸಲ 70-80 ಅವರ್ಸ್ ಎಲ್ಲ ವರ್ಕ್ ವೀಕ್ ಇರುತ್ತೆ. ಕ್ಯಾಂಪೇನ್ ಲಾಂಚ್ ಮಾಡೋವಾಗ ಅಂತೂ ಮೇ ಬಿ ಕಂಟಿನ್ಯೂಸ್ ಆಗಿ 2-3 ಡೇಸ್ ವರ್ಕ್ ಇರುತ್ತೆ. ಹೇಗೆ ಪ್ರಾಡಕ್ಟ್ನ ಆ್ಯಪ್ ರಿಲೀಸ್, ಪ್ರಾಡಕ್ಟ್ ರಿಲೀಸ್ ಎಲ್ಲ ಇರ್ತದೆ. ಆ ಟೈಮಲ್ಲಿ ಎಕ್ಸ್ಟ್ರೀಮ್ ಆಗಿ ಪ್ರಾಡಕ್ಟ್ ಟೀಮ್ ವರ್ಕ್ ಮಾಡ್ತಿರುತ್ತೆ. ಕ್ಯಾಂಪೇನ್ ಲಾಂಚ್ಗಳಾಗುತ್ತೆ, ಸರ್ಟನ್ ಕ್ಯಾಂಪೇನ್ ಲಾಂಚ್ಗಳಾಗುತ್ತೆ, ಸರ್ಟನ್ ಈವೆಂಟ್ಸ್ ಇರುತ್ತೆ. ಅಥವಾ ಪ್ರಾಡಕ್ಟ್ ಲಾಂಚ್ಗಳು ಮಾಡ್ತೀವಿ ನಾವು. ನಮ್ಮ ಪ್ರಾಡಕ್ಟ್ನ ಒಂದು ಸರ್ಟನ್ ಈವೆಂಟಲ್ಲಿ ಅಥವಾ ನಾವೇ ಈವೆಂಟ್ ಮಾಡಿ ಲಾಂಚ್ ಮಾಡ್ತೀವಿ. ಆ ಟೈಮಲ್ಲೆಲ್ಲ 1 ತಿಂಗಳು 2 ತಿಂಗಳು ಸ್ಟ್ರೀಮ್ ವರ್ಕ್ಗಳಿರುತ್ತೆ. ಕ್ಯಾಂಪೇನ್ ಲಾಂಚ್ ಆದಾಗ ಅಂತೂ 2-3 ಡೇಸ್ ಆ ಕ್ಯಾಂಪೇನ್ಸ್ನ ಲಾಂಚ್ ಮಾಡಿ, ಅದನ್ನು ಮಾನಿಟರ್ ಮಾಡಿ, ಸ್ಟೆಬಿಲೈಸ್ ಮಾಡೋಕ್ಕೆ 2-3 ಡೇಸ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿರೋ ಚಾನ್ಸಸ್ ಇದೆ. 48 ಅವರ್ಸ್, 24 ಅವರ್ಸ್, 48 ಅವರ್ಸ್, ಮತ್ತು ನೆಕ್ಸ್ಟ್ 3 ಡೇಸ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿರೋ ಮಾಡಿದ್ದೀನಿ ನಾನು. ಸೊ ಈ ಥರ ಇದರಿಂದ ಏನಂತ ಆಗುತ್ತೆ, ಡೆಫಿನೆಟ್ಲಿ ಹೆಲ್ತ್ ವಿಲ್ ಗೋ ಫಾರ್ ಅ ಟಾಸ್. ಏನಂತಾರೆ, ಪೇರೆಂಟ್ಸ್ ಜೊತೆ ಆಗಿರ್ಬೋದು, ನಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ಗಳನ್ನ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಕಷ್ಟ ಆಗುತ್ತೆ. ನೀವು ಇಷ್ಟು ಬೇಗ ಬೆಳಿಬೇಕು ಅಂತ ಅಂದರೆ ಲೈಫಲ್ಲಿ ಕಾರ್ಪೊರೇಟ್ ಜಾಬಲ್ಲಿ ಸ್ವಲ್ಪ ಕಷ್ಟನೇ ವರ್ಕ್ ಲೈಫ್ ಬ್ಯಾಲೆನ್ಸ್. ಅದು ಎಸ್ಪೆಷಲಿ ಕೋವಿಡ್ ಬಂದಮೇಲೆ, ಮಾರ್ಕೆಟ್ ಎಲ್ಲ ಡೌನ್ ಆದಮೇಲೆ, ಮತ್ತು ಕೋವಿಡ್ ಆದಮೇಲೆ 2021 2024ವರೆಗೂ ಇನ್ನೂ ಟೆಕ್ ರಿಸೆಷನ್ಗಳು ನಡೀತಿದೆ. ದೊಡ್ಡ ಜೈಂಟ್ ಕಂಪ್ನೀಸ್, ಅಮೆಝಾನ್, ಗೂಗಲ್, ಫೇಸ್ಬುಕ್, ಅಡೋಬಿ ಇವುಗಳೆಲ್ಲ ಎಂಪ್ಲಾಯೀಸ್ನ ತೆಗಿತಾ ಶುರು ಮಾಡಿದ್ರು. ಸೊ ಈಗ ಇರಬೇಕಾದ್ರೆ ಎಲ್ರಿಗೂ ಭಯ ಇದೆ, ಅವ್ರು ಜಾಬ್ ಹೋಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ಎಲ್ಲರೂ ಹೋಗ್ತೇವೆ, ಇದೇ 100% ಫಾರ್ ದ ಕಂಪನಿ.
ಹೀಗಿರ್ಬೇಕಾದ್ರೆ ಅವರ ವರ್ಕ್ ಲೈಫ್ ಇಂಬ್ಯಾಲೆನ್ಸೇ ಆಗೋದು ಮೋಸ್ಟ್ ಆಫ್ ಟೈಮ್. ಅದು ಮಾತ್ರ ಅಲ್ಲ, ಸ್ವಲ್ಪ ಸ್ಟಾರ್ಟಪ್ಸ್ಗಳಲ್ಲಿ ಮಾರ್ಕೆಟಿಂಗ್ ಏಜೆನ್ಸಿಗಳಲ್ಲಿ ಎಕ್ಸ್ಟ್ರೀಮ್ ಪ್ರೆಷರ್ ಇರುತ್ತೆ. ಸೊ ವಿ ಹ್ಯಾವ್ ಟು ಗಿವ್ ಲಾಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ ಟುವರ್ಡ್ಸ್ ಅ ಜಾಬ್. ಸ್ವಲ್ಪ ದೊಡ್ಡ ಕಂಪ್ನೀಸ್ಗೆ ಹೋಗ್ತಾರೆ, ಹಂಗೆ ಸ್ವಲ್ಪ ಟೆಕ್ ಕಂಪ್ನೀಸ್, ಎಮ್ ಎನ್ ಸೀಸ್, ಮಿಡ್ ಸೈಜ್ ಕಂಪ್ನೀಸ್, ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ಸ್ವಲ್ಪ ಪ್ರೆಷರ್ ಸ್ವಲ್ಪ ಕಮ್ಮಿ ಇರುತ್ತೆ. ಅಷ್ಟೊಂದು ಹಂಗಂತ ಹೇಳೋಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಪ್ರಾಜೆಕ್ಟ್ ಕೂಡ. ನನ್ನ ರೂಮ್ಮೇಟ್ ಒರಾಕಲ್ ಕೆಲಸ ಮಾಡ್ತಾರೆ. She starts from 8:30 and she works till 11 sometimes. ಅದು ಆಲ್ಮೋಸ್ಟ್ ಡೈಲಿ ಬೇಸಿಸ್ ಮೇಲೆ ಅಟ್ಲೀಸ್ಟ್ 8:30 12 hours ಕೆಲಸ ಮಾಡ್ತಾರೆ ಅವರು. ಸೊ ಹೇಳೋಕ್ಕಾಗೋದಿಲ್ಲ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ತಪ್ಪುತ್ತೆ. ಸೊ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ನಮ್ಮ ಹೆಲ್ತನ್ನ ನಾವು ನೋಡ್ಕೊಳ್ಳೋದು ಅಥವಾ ನಮ್ಮ ಸೆಲ್ಫ್ ಕೇರ್ನ ನಾವು ಮಾಡ್ಕೊಳ್ಳೋದು. ಕಂಪನಿ ಮೇಲೆ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಅವರು ದುಡ್ಡು ಕೊಡ್ತಿದ್ದಾರೆ, ಒಳ್ಳೆ ವರ್ಕ್ಸ್ ಕೊಡ್ತಿದ್ದಾರೆ, ಎಲ್ಲ ಆಗ್ತಿದೆ ಅಂದಮೇಲೆ ಸೊ ಯು ಹ್ಯಾವ್ ಟು ಸಿಟ್ ಬ್ಯಾಕ್ ಆ್ಯಂಡ್ ಥಿಂಕ್ ಯಾವ ನಮ್ಮ ಪ್ರಿಯಾರಿಟಿ. ಸ್ವಲ್ಪ ಕೆಲಸ ಕಮ್ಮಿ ಮಾಡಿ ಹೆಲ್ತ್ ಕಡೆ ನೋಡ್ಕೊಳ್ಳೋಣ. ಡಿಫ್ರೆಂಟ್ ಸೆಟ್ ಆಫ್ ಡಿಫ್ರೆಂಟ್ ಪ್ರಿಯಾರಿಟೀಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ನೋಡ್ಕೊಂಡು ಬದುಕಬೇಕಾಗುತ್ತೆ. ಸೊ ನಾನು ಸಿಗ್ಮೋಯರ್ ಅಂತ ಒಬ್ಬರು ನ್ಯೂರಾಲಜಿಸ್ಟ್ ವೀಡಿಯೋಸ್ ನೋಡ್ತೀನಿ. ಹಿಂದಿ ಮತ್ತು ಇಂಗ್ಲೀಷಲ್ಲಿ ವೀಡಿಯೋ ಮಾಡ್ತಾರೆ. ಅವ್ರು ಹೇಳಿದ್ದಾರೆ ನಮ್ಮ ಲೈಫಲ್ಲಿ ಹೇಗೆ ಬದುಕೋದು ಅಂತಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ, ಹೌ ಟು ಲಿವ್ ಎ ಲೈಫ್ ಅಂತ. ಅದನ್ನು ಟ್ಯಾಗ್ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ನೋಡಲೇಬೇಕಾದಂತಹ ವಿಡಿಯೋ ಅದು. ಟೆಲಿಂಗ್ ಇಟ್ ಯಾಕಂದರೆ ಅವ್ರು ಹೇಳಿದ್ದಾರೆ ಒಂದೊಂದು ಸರ್ಟನ್ ಪಾರ್ಟ್ ಆಫ್ ಲೈಫಲ್ಲಿ ಒಂದೊಂದು ಮುಂದೆ ಇರುತ್ತೆ. ಇವಾಗ ನಾವು ಕೆರಿಯರ್ ಮೇಲೆ ಫೋಕಸ್ ಮಾಡುವಾಗ ಡೆಫಿನೆಟ್ಲಿ ನಮ್ಮ ಹೆಲ್ತ್ ಮತ್ತು ರಿಲೇಷನ್ಶಿಪ್ಗಳು ಹಿಂದೆ ಇರ್ತದೆ. ಹೆಲ್ತ್ ಕಡೆ ಫೋಕಸ್ ಮಾಡಿದಾಗ ಸ್ವಲ್ಪ ಕೆರಿಯರ್ ಬ್ಯಾಕ್ ತೊಗೊಳುತ್ತೆ, ಅಥವಾ ಸ್ವಲ್ಪ ನಮ್ಮ ರಿಲೇಷನ್ಶಿಪ್ಗಳು ಬ್ಯಾಕ್ ತೊಗೊಳುತ್ತೆ. ಅಥವಾ ರಿಲೇಷನ್ಶಿಪ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡುವಾಗ ಬೇರೆದೆಲ್ಲ ಬ್ಯಾಕ್ ತೊಗೊಳುತ್ತೆ. ಅವಾಗ ನಾವು ಹೇಗೆ ನಮ್ಮ ಲೈಫ್ನ ಸೆಟಲ್ ಮಾಡೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಯು ಮಸ್ಟ್ ವಾಚ್ ದಟ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಮಾಲ್ ಕಂಪನೀಸಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಆಗಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ತೀವಿ. ನಮಗೆ ಏನಂತ ಹೇಳ್ತಾರೆ, ಸುಮಾರು ವರ್ಕ್ ಪ್ರೆಷರ್ ಇರುತ್ತೆ. ಬಟ್ ಬೇಗ ಡಿಸಿಷನ್ಸ್ ತೊಗೊಳ್ತಿರ್ತೀವಿ, ಬೇಗ ಮುಂದೆ ಹೋಗ್ತಿರ್ತೀವಿ. ಬಟ್ MNCs ಆಗಿರ್ಬೋದು ಅಥವಾ ದೊಡ್ಡ ಕಂಪನೀಸ್ ಅಂದರೆ ಪ್ರತಿಯೊಂದೂ ಲೇಟ್ ಮಾಡ್ತಾರೆ. ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ ಅಲ್ಲಿ. ನಮಗೆ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ತುಂಬ ಪೇಪರ್ ವರ್ಕ್ಗಳು ನಡೆಯುತ್ತೆ, ಡಿಸಿಷನ್ಗಳು ಬೇಗ ತೊಗೊಳ್ಳೋದಿಲ್ಲ. ನಿಮಗೆ ಏನನ್ಸುತ್ತೆ ಅಂದರೆ ತುಂಬ ಲೇಟ್ ಮಾಡ್ತಿದ್ದಾರೆ ಇವರು ಅಂತ ಅನಿಸುತ್ತೆ. ಮತ್ತು ತುಂಬ ಐರಾಕಿ ಇರುತ್ತೆ, ಒಂದು 10 ಐರಾಕಿ ಇರುತ್ತೆ ಒಂದು ಡಿಸಿಷನ್ ತೊಗೊಳೋಕ್ಕೆ. ಈಗ ನಾನು ಎಕ್ಸಾಂಪಲ್ ಕೊಡಬೇಕು, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ರೀಸೆಂಟಾಗಿ ಜಾಬ್ ಹುಡುಕಿದಾಗ, ಈ ಜಾಬ್ಗಿಂತ ಮುಂಚೆ ನನಗೆ 3 ಆಫರ್ಸ್ ಇತ್ತು ಆಯಿತಾ. ಫಸ್ಟ್ ಆಫರ್ ನನಗೇನೋ ಸ್ಯಾಲ್ರಿನೂ ಕಮ್ಮಿ ಅನ್ನಿಸ್ತಿತ್ತು, ಮತ್ತು ನನಗೆ ಕಂಪನಿ ಪ್ರಾಫಿಟಬಲ್ ಆಗಿಲ್ಲ ಅಂತ ಗೊತ್ತಾಯಿತು. ಸೊ ನನಗೆ ಪ್ರಾಫಿಟಬಲ್ ಕಂಪನಿ ಪ್ರಾಫಿಟಬಲ್ ಆಗಿರ್ಬೇಕು ಕಂಪನಿ ನಾನು ಜಾಯ್ನ್ ಆಗಬೇಕಿದ್ರೆ ಅಂತ ನನಗೆ. ಯಾಕಂದರೆ ನಾನು ಮುಂಚೆ ಎಲ್ಲ ಪ್ರಾಫಿಟಬಲ್ ಇಲ್ದಿರೋ ಕಂಪನೀಸ್ ಏಜೆನ್ಸಿಗಳೆಲ್ಲ ಕೆಲಸ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕಂಪನಿ ಡೆಫಿನೆಟ್ಲಿ ಪ್ರಾಫಿಟಬಲ್ ಆಗಿರಬೇಕು ಅಂತಿತ್ತು. ಸೊ ಅದಕ್ಕೆ ನಾನು ಆಫರ್ ಇಷ್ಟ ಆಗಿಲ್ಲ, ನಾನು ಇಂಟರ್ವ್ಯೂಸ್ ಕೊಡ್ತಿದ್ದೆ. ನಾನು ಇವಾಗ ಮಾಡ್ತಿರೋ ಕೆಲಸ ಸಿಗೋಕ್ಕಿಂತ ಮುಂಚೆ ಇನ್ನೊಂದು ಕಂಪನಿ ಆಗಿತ್ತು ನನಗೆ. ಇಟ್ಸ್ ಅ ವೆರಿ ಬಿಗ್ ಕಂಪನಿ, ದೊಡ್ಡ ಕಂಪನಿ. ಅವ್ರು US ಇದ್ದಾರೆ, UK ಇದ್ದಾರೆ, ಅಂಡಮಾನಲ್ಲಿದ್ದಾರೆ, ಆಸ್ಟ್ರೇಲಿಯಾಲಿದ್ದಾರೆ, ದೊಡ್ಡ ಕಂಪನಿ ಆಗಿತ್ತು. 3 ರೌಂಡ್ಸ್ ಕ್ಲಿಯರ್ ಮಾಡಿದೆ. 4th ರೌಂಡು HR ರೌಂಡ್ ಅಂತೂ ಅಲ್ಲ, ಅದು HR ರೌಂಡು ಕ್ಲಿಯರ್ ಮಾಡಿದೆ. ಸ್ಯಾಲ್ರಿ ಡಿಸ್ಕಷನ್ ಮಾತ್ರ 4th ರೌಂಡ್ ಇತ್ತು. ಸ್ಯಾಲ್ರಿ ಡಿಸ್ಕಷನ್ನು ಹೆಡ್ ಆಫ್ HR ಮಾಡೋದು. ಆ ಹೆಡ್ ಆಫ್ HR ಡಿಪಾರ್ಟ್ಮೆಂಟ್ ಬಂದು ಗುರ್ಗಾವಲ್ಲಿದೆ. ಸೊ ಬೆಂಗಳೂರಿಂದ ಗುರ್ಗಾವ್ಗೆ ನನ್ನ ಪೋರ್ಟ್ಫೋಲಿಯೋ ಹೊಡಿಕೊಂಡು ನನ್ನ ಫೈಲ್ ಮೂವ್ ಆಗಬೇಕಿತ್ತು. ಸೊ ಅದನ್ನು ಅವರು 1.5 ಮಂತ್ ತೊಗೊಂಡು, ಯು ಥಿಂಕ್ ಆಫ್ 1.5 ಮಂತಲ್ಲಿ ನಾನು ಇನ್ನೊಂದು ಕಂಪನಿಯ ಜಾಬ್ ತೊಗೊಂಡು ಕಂಪನಿಯ ಕೆಲಸನೂ ಶುರು ಮಾಡಿಬಿಟ್ಟಿದ್ದೆ, ರೀಲೊಕೇಟು ಆಗಿಬಿಟ್ಟಿದ್ದೆ. ಸೊ ಅವ್ರು ನಂಗೆ ಆಮೇಲೆ ಕಾಲ್ ಮಾಡಿದ್ರು, ಜಾಸ್ತಿ ಕೊಡ್ತೀನಿ ಅಂತಲೂ ಹೇಳಿದ್ರು. ನನಗೆ ಸೆಟ್ಲ್ ಆಗಿಬಿಟ್ಟಿದ್ದೀನಿ, ಸುಮ್ಮನೆ ಅಂತ ಹೇಳಿ ರಿಜೆಕ್ಟ್ ಮಾಡಿದೆ. ಸೊ ಅದೇ ಹೇಳ್ತಿರೋದು, ಆ ಐರಾಕಿನ ಪಾಸ್ ಮಾಡ್ಕೊಂಡು ಡಿಸಿಷನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತಾರೆ. ಅದು ಕಂಪನಿ ಆಚೆಯಿಂದ ನೋಡುವಾಗ ಹಿಂಗೆ ಕಳಿಸ್ತಿದೆ. ಕಂಪನಿ ಒಳಗಡೆ ಹೋದಾಗ ಫ್ಲೆಕ್ಸಿಬಿಲಿಟಿ ಇಲ್ದಿರ, ಇಂಡಿಪೆಂಡೆನ್ಸ್ ಇಲ್ದಿರ ಸ್ವಲ್ಪ ಏನನ್ಸುತ್ತೆ, ಸ್ವಲ್ಪ ಪ್ರೆಷರೈಸ್ಡ್ ಅನ್ಸೋ ಚಾನ್ಸಸ್ ಕೂಡ ತುಂಬಾ ಇದೆ. ಥರ್ಡ್ ಪಾಯಿಂಟ್ ಬಂದು ಡೆಫಿನೆಟ್ಲಿ ನಾನು ಇದ್ರ ಬಗ್ಗೆ ಹೇಳಲೇಬೇಕು, ಜಾಬ್ ಸೆಕ್ಯೂರಿಟಿ. ನಾನು ಆಲ್ರೆಡಿ ಹೇಳಿದೆ, ಕೊರೋನಾ ಟೈಮಲ್ಲಿ ತುಂಬ ಕೆಲ್ಸಗಳು ಕಟ್ಕೊಂಡ್ರು. ಇವಾಗೂ 2021-2024 ಎಕ್ಸ್ಟ್ರೀಮ್ ಡಿಸಿಷನ್ಸ್ ನಡೀತಿತ್ತು. ಹಿಂಗೆ ತೆಗೆದುಬಿಟ್ರು ಎಂಪ್ಲಾಯೀಸ್ನ. ಮ್ಯಾಸಿವ್ ಚೈನ್ ಕಂಪನೀಸಿಂದ ಹಿಡಿದು ಸ್ಟಾರ್ಟಪ್ಸ್ ಅವ್ರಿಗೂ, MNCಸಿಂದ ಹಿಡಿದು B2C ಕಂಪನೀಸ್ವರೆಗೂ ಎಂಪ್ಲಾಯ್ಸ್ ಹಿಂಗೆ ತೆಗೆದ್ರು. ಸೊ ಡೆಫಿನೆಟ್ಲಿ ಕಾರ್ಪೊರೇಟ್ ಜಾಬಲ್ಲಿ ಜಾಬ್ ಸೆಕ್ಯೂರಿಟಿ ಇಲ್ಲ. ಯಾವಾಗಲೂ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಳ್ಳೋದು ಒಳ್ಳೆಯದು. ಕಂಪನೀಸ್ ಬಿಡಲ್ಲ ನಿಮ್ಮನ್ನು ಇಟ್ಕೊಳ್ಳೋಕ್ಕೆ, ಬಟ್ ಐ ವುಡ್ ರೆಕಮೆಂಡ್ ಯು ಟು ಡೂ ಈದರ್ ಫ್ರೀಲಾನ್ಸಿಂಗ್ ಮಾಡಿ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇರೋದು, ಅಥವಾ ಕಾಂಟೆಂಟ್ ಕ್ರಿಯೇಷನ್ ಮಾಡಿ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ನ ಬೆಳೆಸ್ಕೊಳ್ಳೋದು, ಅಥವಾ
30 to 40% ಆಫ್ ಸ್ಯಾಲ್ರಿನ ಸೇವಿಂಗ್ಸ್ ಮಾಡಿ ಅದರಲ್ಲಿ 20%, ಅದರಲ್ಲಿ 50% ನ ಇನ್ವೆಸ್ಟ್ ಮಾಡಿ ನಮ್ಮ ದುಡ್ಡುಗಳನ್ನ ನಾವು ಭದ್ರವಾಗಿಟ್ಕೊಳ್ಳೋ ಯೋಚನೆಯಲ್ಲಿ ಇರಲೇಬೇಕಾಗುತ್ತೆ. ಬಂದಿದ್ದ ಸ್ಯಾಲ್ರಿ ಅಷ್ಟೂ ಖರ್ಚು ಮಾಡಿ ಬದುಕೋಕ್ಕಂತೂ ಆಗಲ್ಲ. ಇಲ್ಲಿ ಕಾರ್ಪೊರೇಟ್ ಜಾಬಲ್ಲಿ ಇರೋವಾಗ ಗೌರ್ಮೆಂಟ್ ಜಾಬ್ ಅಲ್ಲ ಇದು. ನಮ್ಮ ಕೆಲಸ ಹೋಗಲ್ಲ ಅಂತ ನಾವು ಅನ್ಕೊಳ್ಳೋಕ್ಕೂ ಆಗಲ್ಲ. ರಾತ್ರಿ ಮನೆಗೆ ಬೆಳಗ್ಗೆ ಎದ್ದು ಮ್ಯಾನೇಜರ್ ಇಲ್ಲಪ್ಪ ನಿಮ್ಮ ಕೆಲಸ ಮುಗೀತು ನೀನು ಹೋಗ್ಬೋದು ಅಂತಲೂ ಹೇಳೋ ಚಾನ್ಸ್ ತುಂಬಾ ಇದೆ. ಜಾಬ್ ಸೆಕ್ಯೂರಿಟಿ ಇಲ್ಲವೇ ಇಲ್ಲ, ಇಲ್ಲಿ 0% ಜಾಬ್ ಸೆಕ್ಯೂರಿಟಿ. ಹಾಗಿರ್ಬೇಕಾದ್ರೆ ನಾನು ಬರೀ ಇದು ಮಾತ್ರ ಹೇಳ್ತಿಲ್ಲ, ನನಗೊಬ್ಬ ಸ್ಟಾರ್ಟಪ್ಸ್ ಬಗ್ಗೆ ಹೇಳ್ತಿಲ್ಲ. ನಾನು MNC ಕೆಲಸ ಮಾಡಿದ್ದೀನಿ, ITC, ಅಲ್ಲೂ ಕೂಡ ಜಾಬ್ ಸೆಕ್ಯೂರಿಟಿ ಇರಲಿಲ್ಲ. ಪ್ರಾಜೆಕ್ಟ್ ಮುಗೀತು, ಜೂನಿಯರ್ಸ್ ಹೋಗಿ ಅಂದ್ಬಿಟ್ಟು 6 months ನಮ್ಮ ಜೂನಿಯರ್ಸ್ ಎಲ್ಲರೂ ಕೆಲಸ ಬಿಡಬೇಕಿತ್ತು. ಇನ್ನು 30 to 35 ಪೀಪಲ್ನ ಅವ್ರು ಫೈರ್ ಮಾಡಿತ್ತು. ಫೈರ್ ಅಂತ ಅಲ್ಲ, ದೇ ಎಂಟೆಡ್ ಆರ್ ಕಾಂಟ್ರಾಕ್ಟ್ನ ಮುಗಿಸಿ ನಮಗೆ ಪ್ರಾಜೆಕ್ಟ್ ಇಲ್ಲ, ಯು ಕ್ಯಾನ್ ಲೀವ್ ಅಂತ ಹೇಳಿಬಿಟ್ರು. ಆ ಥರ ಆಗಿದೆ. ಮತ್ತು ಸ್ಟಾರ್ಟಪ್ಲು ಅಷ್ಟೇ, ಹೊಸ ಸ್ಟಾರ್ಟಪ್ಸಲ್ಲೂ ಅಷ್ಟೇ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದರೆ ಹಿಂಗೆ ತೆಗೆದು ಬಿಡ್ತಾರೆ. ಮತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅವರಿಗೆ ಕಾಸ್ಟ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರು ಹಿಂಗೆ ತೆಗೆಯೋ ಚಾನ್ಸಸ್ಗಳು ತುಂಬಾ ಇದೆ. ಸೊ ಯಾವಾಗೂ ಪ್ಲೀಸ್ ಹ್ಯಾವ್ ಎ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್, ಇದರ ಫ್ರೀಲಾನ್ಸಿಂಗ್ ಆರ್ ಎ ಕಾಂಟೆಂಟ್ ಕ್ರಿಯೇಷನ್ ಆರ್ ಇನ್ವೆಸ್ಟ್ಮೆಂಟ್. ಪ್ಲೀಸ್ ಓನ್ ಯೋರ್ ಮನಿ, ಸೇವ್ ಯೋರ್ ಮನಿ, ಇನ್ವೆಸ್ಟ್ ಯೋರ್ ಮನಿ ಆ್ಯಂಡ್ ಕೀಪ್ ಯೋರ್ ಮನಿ ವಿತ್ ಯು. ಅದು ತುಂಬಾ ಇಂಪಾರ್ಟೆಂಟ್ ಕಾರ್ಪೊರೇಟ್ ಜಾಬ್ಸ್ ಅವರಿಗೆ. ಫೋರ್ತ್ ಒನ್ ಬಂದು ಕಾಂಪಿಟೇಷನ್. ನಾನು ಅವಾಗ ಹೇಳಿದೆ ಬೇಗ ಬೆಳಿಬೋದು ಅಂತ. ಬೇಗ ಬೆಳೆಯೋಕ್ಕೆ ನಾನು ಒಬ್ಬಳೇ ಇರೋದಿಲ್ಲ, ಅಲ್ಲಿ 100 ಜನ ಇರ್ತಾರೆ ನನ್ನ ಪೊಸಿಷನ್ನಿಗೆ. ಚಿಕ್ಕ ಕಂಪನಿಯಲ್ಲಿ 5-6 ಜನ ಇದ್ದರೆ, ದೊಡ್ಡ ಕಂಪನಿಯಲ್ಲಿ 100 ಜನ ಪೊಸಿಷನ್ ಕಾಯ್ತಾ ಇರ್ತಾರೆ, ಆ ಪ್ರಮೋಷನ್ಗೆ ಕಾಯ್ತಾ ಇರ್ತಾರೆ. ಕಾಂಪಿಟೇಷನ್ ತುಂಬಾ ಇದೆ. ಮತ್ತು ಪ್ರತಿ ಸಲ ಫ್ರೆಶರ್ಸ್ ಹೊರಗೆ ಬಂದಾಗ ತುಂಬ ಜನ 60-70% ಆಫ್ ಫ್ರೆಶರ್ಸ್ ಕಾಲ್ ಸೆಂಟರ್ಸ್ ಜಾಬ್ ತೊಗೊತಾರೆ. ಮತ್ತು ಏನಂತಾರೆ, ಬಿಸ್ನೆಸ್ ಕಾಲ್ ಮಾಡಿ ಮಾತಾಡ್ತಾರಲ್ಲ, ಬಿಸ್ನೆಸ್ ಏನೋ ಕರೀತಾರೆ, ಅದಕ್ಕೆ ಕಾಲ್ ಸೆಂಟರ್ ಥರನೇ, ಬಟ್ ಇನ್ನೂ ಬೆಟರ್ ನೇಮ್ ಕೊಟ್ಟಿರ್ತಾರೆ ಅದಕ್ಕೆ. ಸೊ ಆ ಥರ ಜಾಬ್ಸ್ ತೊಗೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ಕೆಲ್ತದಂತ ಹೇಳ್ತಿಲ್ಲ, ಬಟ್ ಆ ಜಾಬಿಗಳಿಗೆಲ್ಲ ಆ ಜಾಬಿಗಳಿಗೆ ಗ್ರೋತ್ ಅನ್ನೋದಿರೋದಿಲ್ಲ. ಅದಕ್ಕೆ ಎಕ್ಸ್ಟ್ರೀಮ್ ಲೆವೆಲ್ ಕಾಂಪಿಟೇಷನ್ ಇರೋದ್ರಿಂದ ಎಕ್ಸೆಪ್ಷನಲ್ ಆಗಿರಬೇಕು. ವರ್ಕಲ್ಲಾಗಿರ್ಬೋದು, ಸ್ಕಿಲ್ಲಲ್ಲಾಗಿರ್ಬೋದು, ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಕಸಿನ್ ಹೇಳ್ತಿದ್ದೆ, ನಮ್ಮ ಕಾಲೇಜಲ್ಲಿದ್ದಾಗ ನಾನು 25 ಇಂಟರ್ವ್ಯೂಸ್ ಕ್ಲಿಯರ್ ಮಾಡಿರಲಿಲ್ಲ ಕಾಲೇಜಲ್ಲಿ, ಟೆಕ್ ಇಂಟರ್ವ್ಯೂಸ್. ನನ್ನ ಕಮ್ಯುನಿಕೇಷನ್ ಚೆನ್ನಾಗಿತ್ತು, ನಾಟ್ ದ್ಯಾಟ್ ಬ್ಯಾಡ್, ಬಟ್ ನನಗೆ ಟೆಕ್ನಿಕಲ್ ಸ್ಕಿಲ್ಸ್ ಅಷ್ಟಿರಲಿಲ್ಲ. ಬಟ್ ನನ್ನ ಕಸಿನ್ ತುಂಬ ಹೇಳ್ತಿದ್ದ ಕಮ್ಯುನಿಕೇಷನ್ ಇರಬೇಕು, ಕಮ್ಯುನಿಕೇಷನ್. ಬಟ್ ದ ವೇ ಹಿ ವಾಸ್ ಟೆಲಿಂಗ್ ಇಸ್ ಡಿಫ್ರೆಂಟ್. ಒಂಥರ ಬೇಜಾರಾಗಿ ಹೇಳ್ತಿದ್ದ. ಬಟ್ ದಟ್ಸ್ ಅ ಟ್ರೂತ್. ಹೌದು, ನಿಜ. ಕಮ್ಯುನಿಕೇಷನ್ ಚೆನ್ನಾಗಿದ್ರೇ ನೀವೇನು ಕೋಡ್ ಬರ್ತಿದ್ದೀರಾ, ಏನು ಟೆಸ್ಟ್ ಮಾಡಿದ್ದೀರಾ, ಏನು ಸ್ಟ್ರಾಟಜಿ ಮಾಡಿದ್ದೀರಾ, ಅಥವಾ ಏನು ಕೆಲಸ ಮಾಡಿದ್ದೀರಾ, ಕ್ಯಾಂಪೇನ್ ಲಾಂಚ್ ಮಾಡಿದ್ದೀರಾ, ಅದನ್ನೆಲ್ಲ ನೀವು ಕಮ್ಯುನಿಕೇಟ್ ಮಾಡಬೇಕು ಸೀನಿಯರ್ಸ್ಗೆ, ಕ್ಲೈಂಟ್ಸ್ಗೆ, ಇನ್ಯಾರು ಮ್ಯಾನೇಜ್ಮೆಂಟಿಗೆ, ಎಲ್ಲನೂ ಕಮ್ಯುನಿಕೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅಥವಾ ನಿಮ್ಮ ಟೀಮಲ್ಲಿ ಆಗಿರ್ಬೋದು, ಟೀಮ್ ಒಳಗಡೆ ಆಗಿರ್ಬೋದು, ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಇಲ್ದಿರ ಎಷ್ಟೊಂದು ಜನ ಎಲೆಮಾರಿ ಕಾಯಿಗಳಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದೇ ರೋಲಲ್ಲಿ 15 ವರ್ಷ 20 ವರ್ಷ ಕೆಲಸಗಳು ಮಾಡ್ಕೊಂಡು ಅಷ್ಟೇ ಸಂಬಳಕ್ಕೆ ಬದುಕ್ತಿದ್ದಾರೆ. ಸೊ ಕಾಂಪಿಟೇಷನ್ ಇಸ್ ವೆರಿ ಹೈ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲಾನು ಪಿಕ್ ಮಾಡ್ಕೊಂಡು ಇರ್ತಾರೆ, ದೇ ವಿಲ್ ಪ್ರಮೋಟ್ ಟು ದ ನೆಕ್ಸ್ಟ್ ಲೆವೆಲ್. ನನ್ನ ಇನ್ನೊಂದು ಕಸಿನ್ ಇದ್ದಾರೆ, ಅವರು ಈಸ್ ವೆರಿ ಗುಡ್ ಅಟ್ ಇಸ್ ಕಮ್ಯುನಿಕೇಷನ್. ಅವರು ಎಸ್ಟಿನ ಶುರು ಮಾಡಿದವರು ಇವಾಗ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದಾರೆ. ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಈ ವರ್ಕ್ ಫಾರ್ ಸೆವೆರಲ್ ಕಂಪ್ನೀಸ್ ಇನ್ ಸೆವೆರಲ್ ಡಿಫ್ರೆಂಟ್ ಕಂಟ್ರೀಸ್. ಟ್ರೈನಿಂಗ್ಗೆ US ಹೋಗಿದ್ರು, ಆಸ್ಟ್ರೇಲಿಯಾ ಕೂಡ ಹೋಗಿದ್ರು. ಇವಾಗ ದುಬೈಯಲ್ಲಿ ಈಸ್ ವರ್ಕಿಂಗ್. ವಿತಿನ್ 10-12 years of his career, I think 10 years or 10-12 years of career, he has done so much. ಅವ್ರ ಪ್ಯಾಷನ್ ಕೂಡ ಇದೆ, ಅದಕ್ಕೂ ಫಾಲೋ ಮಾಡ್ತಿದ್ದಾರೆ. ನಾವು ಡೆಫಿನೆಟ್ಲಿ ರೋಲ್ ಮಾಡಲ್ ಆಗಿ ತೊಗೊತೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಅವರೊಬ್ಬರೇ ಆ ಥರ ಇರೋದು. ಸೊ ಆ ಥರ ಅದಕ್ಕೆ ಈಸ್ ಡೆಫಿನೆಟ್ಲಿ ಆರ್ ರೋಲ್ ಮಾಡೆಲ್. ಸೊ ಏನಂತ ಹೇಳ್ತಾರೆ, ಈಸ್ ಅ ವೆರಿ ಗುಡ್ ನೇಮ್ ಇನ್ ಕನ್ನಡ. ಸೊ ಕನ್ನಡದಲ್ಲಿ ತುಂಬ ದೊಡ್ಡ ನೇಮ್ ಕೂಡ ಇದೆ. ಅವರು ಕಾಂಟೆಂಟ್ ಕ್ರಿಯೇಟರ್ ಕೂಡ. ಅವ್ರ ನೇಮ್ ನಾನು ತೊಗೊಳೋಕ್ಕೆ ಇಷ್ಟಪಡೋದಿಲ್ಲ. ಸೊ ಅವ್ರ ಥರ ಬದುಕಬೇಕಾಗುತ್ತೆ. ಸೊ ಎಲ್ಲ ಮಾಡಬೇಕಾಗತ್ತೆ. ಕಾಂಪಿಟೇಷನ್ ಬೇಯಿಸ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಇನ್ ಕಾರ್ಪೊರೇಟ್ ಜಾಬ್ಸ್. ಫೈನಲ್ ಪಾಯಿಂಟ್ ಬಂದುಬಿಟ್ಟು ನೆಗೆಟಿವಲ್ಲಿ ವರ್ಕ್ ಕಲ್ಚರ್. ಡೆಫಿನೆಟ್ಲಿ ಒಂದೊಂದು ಕಂಪನಿಯಲ್ಲಿ ಒಂದೊಂದು ಥರ ವರ್ಕ್ ಕಲ್ಚರ್ ಇರುತ್ತೆ. ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು, ಪೀಪಲ್ ಆಗಿರ್ಬೋದು, ಟೀಮ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ಫೌಂಡರ್ಸ್ ಆಗಿರ್ಬೋದು, HR ಮ್ಯಾನೇಜ್ಮೆಂಟ್ ಆಗಿರ್ಬೋದು, HR ಟೀಮ್ಗಳಾಗಿರ್ಬೋದು, ಎಲ್ಲರೂ ಡಿಫ್ರೆಂಟ್ ಆಗಿರ್ತಾರೆ. ವರ್ಕ್ ಕಲ್ಚರ್ ಡಿಫ್ರೆಂಟ್ ಆಗಿದ್ದೇ ಇರುತ್ತೆ. ನಮ್ಮ ಕೆಲಸ ಏನಂತ ಹೇಳಿದ್ರೆ, ಯಾವುದು ನಾವು ಎಷ್ಟೆಲ್ಲ ಕೆಲಸ ಮಾಡ್ತೀವಿ, ನಮಗೇನು ಸರಿ ಅನಿಸುತ್ತೆ, ನಮ್ಮ ವ್ಯಾಲ್ಯೂಸ್ಗೆ ಮ್ಯಾಚ್ ಆಗ್ತಿದೆಯಾ, ಇದು ಮೂರು ನಾವು ನೋಡಿಕೊಂಡು
ವಿ ಜಸ್ಟ್ ಮೂವ್ ಅಹೆಡ್. ಸೊ ನಮ್ಮ ಸ್ಕಿಲ್ಸು ನಮ್ಮ ಕೆಲಸ ಚೆನ್ನಾಗಿದೆ, ಕ್ವಾಲಿಟಿ ಆಫ್ ದ ವರ್ಕ್ ಇಸ್ ಗುಡ್, ನಾನು ಬೆಳೀತಾ ಇದ್ದೀನಿ, ಕಲಿತಾ ಇದ್ದೀನಿ, ಗ್ರೋತ್ ಆಗ್ತಿದೆ ಅಂತ ಒಂದು ಕಡೆ. ಇನ್ನೊಂದು ಕಡೆ ಮೇ ಬಿ ಪಿಯರ್ಸ್ ಸರಿ ಇಲ್ಲ, ಗಾಸಿಪ್ ಮಾಡ್ತಿರ್ತಾರೆ, ಅದನ್ನು ನೋಡಬೇಕಾಗುತ್ತೆ. ಅವ್ರುಗಳು ನಿಮ್ಮ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಅಂತ ನೋಡಬೇಕಾಗುತ್ತೆ. ನೀವು ಯಾವ ಥರ ಬೌಂಡ್ರೀಸ್ ಸೆಟ್ ಮಾಡಿ ಅವ್ರನ್ನ ಆ ಬೌಂಡ್ರಿಂದ ಆಚೆ ಇರ್ತೀರ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲಾಂದರೆ ದೆ ಕ್ಯಾನ್ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಜಾಬಲ್ಲಿ. ನಾನು ಇದನ್ನು ನೋಡಿದ್ದೀನಿ, ಈ ಥರ ನೆಗೆಟಿವ್ ಇಂಪ್ಯಾಕ್ಟ್ ಇರೋದು. ಮತ್ತು ಬಾಸ್ಗಳು, ಯಾವ ಥರ ಬಾಸ್, ಯಾವ ಥರ ಮ್ಯಾನೇಜರ್ ಜೊತೆ ನೀವು ಕೆಲಸ ಮಾಡ್ತಿದ್ದೀರ ಅಂತ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟೇ 100% ಕೊಟ್ಟರು ನಿಮ್ಮನ್ನು ಯಾವಾಗಲೂ ಝೀರೋ ಅಪ್ರಿಸಿಯೇಷನ್ ಮಾಡಿ, ತುಂಬ ಜನ ಅನ್ಕೊಂತಾರೆ ನೀವು ಅಪ್ರಿಷಿಯೇಟ್ ಮಾಡಿದ್ರೆ ಇಲ್ಲ ತಲೆಗೆ ಹೋಗ್ಬಿಡುತ್ತೆ, ನೆಕ್ಸ್ಟ್ ಟೈಮ್ನ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂತೆಲ್ಲ ಅಂದ್ಕೊಂಡು ಏನೂ ಅಪ್ರಿಷಿಯೇಟ್ ಮಾಡೋದಿಲ್ಲ. ಆ ಥರ ಬಾಸ್ಗಳನ್ನ ನಾನು ನೋಡಿದ್ದೀನಿ. ಮತ್ತು ಅಪ್ರಿಷಿಯೇಟ್ ಮಾಡಿ 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 ಚೆನ್ನಾಗಿ ಕೆಲಸ ಮಾಡೋದು, ಕೆಲಸ ಮಾಡಿಸ್ಕೊಳ್ಳೋ ಬಾಸ್ಗಳನ್ನ ನಾನು ನೋಡಿದ್ದೀನಿ. ಸೊ ಈ ಥರ ಡಿಫ್ರೆಂಟ್ ವರ್ಕ್ ಕಲ್ಚರ್ಸ್ ಇರುತ್ತೆ. ಮತ್ತು ಬಾಸು ಎಂಪ್ಲಾಯೀಸ್ ಜೊತೆ ಒಂಥರ ಇದ್ದು, ಮ್ಯಾನೇಜರ್ ಜೊತೆ ಇನ್ನೊಂಥರ ಇರ್ತಾರೆ. ಇಲ್ಲಿ ಮ್ಯಾನೇಜರ್ ಬಂದು ಕಲ್ಪ್ರಿಟ್ ಆಗ್ಬಿಡ್ತಾನೆ, ಅವನೇನೋ ಮಿಸ್ಟೇಕ್ ಮಾಡ್ದಂಗೆ ಆಗ್ಬಿಡ್ತಾರೆ. ನೋಡಿದ್ರೆ ಅಲ್ಲಿ ಬಾಸ್ ಹೇಗೆ ಕೊಟ್ಟಿರ್ತಾರೆ. ಸೊ ಈ ಥರದ್ದೆಲ್ಲ ಏನಂತ ಹೇಳ್ತಾರೆ, ಈ ಥರದ್ದೆಲ್ಲ ಕಾರ್ಪೊರೇಟ್ ಪಾಲಿಟಿಕ್ಸ್ಗಳು ನಡೀತಾ ಇರುತ್ತೆ. ಈ ಥರ ವರ್ಕ್ ಕಲ್ಚರ್ಗಳು ಇರ್ತವೆ. ಸೊ ವರ್ಕ್ ಪ್ಲೇಸ್ ಟಾಕ್ಸಿಸಿಟಿ ಸ್ಕೋರ್ 100 ಅಂತ ಅಂದ್ಕೊಂಡ್ರೆ 50-60ವರೆಗೂ ದಟ್ಸ್ ಸೋ ಕಾಮನ್. ಆಲ್ಮೋಸ್ಟ್ ಎಲ್ಲ ಕಂಪನೀಸಲ್ಲೂ 50-60% ಟಾಕ್ಸಿಕ್ ಇದ್ದೇ ಇರ್ತಾರೆ. ನಾವು ಬೌಂಡ್ರೀಸ್ ಹಾಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಇರಬೇಕಾಗುತ್ತೆ. ಯಾವಾಗ ಅದು 80+ ಆಗುತ್ತೆ, 90 ಆಗುತ್ತೆ, ಸೊ ಇಟ್ಸ್ ಟೈಮ್ ಟು ಕ್ವಿಟ್ ಯುವರ್ ಜಾಬ್ ಆ್ಯಂಡ್ ಫೈಂಡ್ ಸಮ್ವೇರ್ ಅಂತ ನನಗೆ ಅನ್ಸುತ್ತೆ. ಸೊ ಇದೆಲ್ಲ ನಾನು ಕವರ್ ಮಾಡಿ ಪಾಯಿಂಟ್ಸ್ ಬಂದು ಡೆಫಿನೆಟ್ಲಿ ಸ್ಯಾಲ್ರಿ, ವೆರಿ ಹೈ ಸ್ಯಾಲ್ರಿಗಳು, ಮತ್ತು ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ ನಾನ್ ಟೆಕ್ಕಲ್ಲಿ. ಮತ್ತು ಆಪರ್ಚುನಿಟೀಸ್ ಇರುತ್ತೆ, ಸ್ವಿಚ್ ಮಾಡೋದು, ರಿಮೋಟ್ ಜಾಬ್ ಆಗಿರ್ಬೋದು, ಕೆರಿಯರ್ ಸ್ವಿಚ್ ಮಾಡೋದು, ಅಬ್ರಾಡಲ್ಲಿ ಓದೋದು, ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಮಾಡೋದು, ಇದೆಲ್ಲ ಇರುತ್ತೆ. ನೆಗೆಟಿವ್ ಅಂತ ಬಂದಾಗ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಕಷ್ಟ ಕಾರ್ಪೊರೇಟಲ್ಲಿ. ಮತ್ತು ಬಿಗ್ ಕಂಪನೀಸು ಫ್ಲೆಕ್ಸಿಬಿಲಿಟಿ ಇರಲ್ಲ, ಇಂಡಿಪೆಂಡೆನ್ಸ್ ಇರಲ್ಲ, ಲಾಟ್ ಆಫ್ ಪಾಲಿಟಿಕ್ಸ್ ಇರುತ್ತೆ. ಮತ್ತು ತುಂಬ ಪೇಪರ್ ವರ್ಕ್, ಡಿಸಿಷನ್ ಮೇಕಿಂಗ್ ಎಲ್ಲ ಸ್ಲೋ ಮಾಡ್ತಾರೆ. ಕಾಂಪಿಟೇಷನ್ ಎಕ್ಸ್ಟ್ರೀಮಾಗಿ ಹೈ ಇದೆ ಕಾರ್ಪೊರೇಟ್ ಜಾಬ್ಸಲ್ಲಿ. ಫ್ರೆಷರ್ಗೂ ಕಷ್ಟ, ಎಕ್ಸ್ಪೀರಿಯನ್ಸ್ ತಗೊಳ್ಳೋದು ಕಷ್ಟ, ಟೆಕ್ಕೋರ್ಗೂ ಕಷ್ಟ, ನಾನ್ ಟೆಕ್ಕೋರ್ಗೂ ಕಷ್ಟ. ಜಾಬ್ ಸೆಕ್ಯೂರಿಟಿ ಇಲ್ಲ ದೊಡ್ಡ ಕಂಪನಿಯಲ್ಲೂ. ಈಗಿನ ಕಾಲದಲ್ಲಿ ಇವಾಗ 2024ಅಲ್ಲಿ ನಿಜ ಜಾಬ್ ಸೆಕ್ಯೂರಿಟಿ ಇಲ್ಲ. ನಾವು ಹುಷಾರಾಗಿ ಪ್ಲ್ಯಾನ್ ಮಾಡಬೇಕು ನಮ್ಮ ಮನಿನ ಅಥವಾ ನಮ್ಮ ಸ್ಯಾಲರಿನ. ಮತ್ತು ವರ್ಕ್ ಕಲ್ಚರ್, ಕಾರ್ಪೊರೇಟ್ ಪಾಲಿಟಿಕ್ಸ್ ತುಂಬಾ ಇದೆ. ಸೊ ನಾವು ಹುಷಾರಾಗಿ ಬ್ಯಾಟಲ್ನ ನಾವು ಆಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಎಸ್, ಈ ಕ್ವಶನ್ನ ತುಂಬ ಜನ ಕೇಳಿದರು, ನೀವುಗಳಲ್ಲ ಯೂಶಲಿ ತುಂಬ ಜನ ಕೇಳಿ ಪಾಪ್ಯುಲರ್ ಲಿಸ್ಟಲ್ಲಿತ್ತು ಈ ಕ್ವಶನ್ನು. ಕಾರ್ಪೊರೇಟ್ ಜಾಬ್ಸ್ ರಿಯಾಲಿಟಿ ಅಥವಾ ಕಾರ್ಪೊರೇಟ್ ಜಾಬ್ಸ್ ಕಾರ್ಪೊರೇಟ್ ಲೈಫ್ ಇನ್ ಬ್ಯಾಂಗ್ಳೂರ್ ಅಂತ. ಸೊ ಅದಕ್ಕೆ ಇದನ್ನು ನಾನು ಆನ್ಸರ್ ಮಾಡಿದ್ದೀನಿ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ 2 ನೋಟಲ್ಲೂ. ಸೊ ಈ ಕಾಂಟೆಂಟ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಕಮೆಂಟ್ ಮಾಡಿ ಮುಂದೆ ಯಾವ ಥರ ಕಾಂಟೆಂಟ್ ಮಾಡಬೇಕು ಅಂತ. ಮತ್ತು ಜೊತೆಗೆ ಇನ್ನೂ ಇದೇ ಥರ ಕಾಂಟೆಂಟ್ ಬೇಕಾದರೆ ಕೇಳಿ ನನಗೆ. ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲ, ಕಾರ್ಪೊರೇಟ್ ರಿಲೇಟೆಡ್ ಕೂಡ ಕಾಂಟೆಂಟ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್, ಕಾರ್ಪೊರೇಟ್ ರಿಲೇಟೆಡ್, ಲೈಫ್ ಸ್ಟೈಲ್, ಬ್ಲಾಗ್ಸ್ ಮತ್ತು ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಮುಗಿಸೋ ಟೈಮ್ ಬಂದಿದೆ. ಸೊ ಥ್ಯಾಂಕ್ ಯು, ಬ್ಲೆಸ್ ಯು ಆಲ್ ಆ್ಯಂಡ್ bless me as well.